ಆಗತ್ತೆ ಅನ್ನುವುದಕ್ಕೋಸ್ಕರ ವಿಷಯವನ್ನು ಮೇಲೆ ಮೇಲೆ ತೇಲಿಸದೆ ಸ್ವಲ್ಪ ಆಳಕ್ಕೆ ಇಳಿದು ವಿಷಯ ಚಿಂತನೆ ಮಾಡೋಣ ಅಂತ. ನಿಮಗೆ ಹಿಡಿಸತ್ತೋ ಬಿಡತ್ತೋ ಗೊತ್ತಿಲ್ಲ ನನಗೆ. ಯಾಕೆ ಅಂದರೆ ಸಾಮಾನ್ಯ ಭಾಗವತ ಸಪ್ತಾಹವನ್ನು ಮಾಡುವಾಗ ಇವಕ್ಕೆಲ್ಲ ಜಾಸ್ತಿ ಪ್ರಾಮುಖ್ಯತೆ ಬರಲ್ಲ. ಅಂದರೆ ಸಮಯ ಇರಲ್ಲ. ಸಪ್ತಾಹ ಅಂದಾಗ ಸಮಯ ಇರಲ್ಲ. ಕೃಷ್ಣನ ಚರಿತ್ರೆ ಮುಗಿದು, ರುಕ್ಮಿಣಿಯ ಮದುವೆ ಮುಗಿದು, ಮುಂದೆ ದ್ವಾದಶ ಸ್ಕಂದ ಮುಗಿಯಿತು, ಉದ್ಧವನಿಗೆ ಉಪದೇಶ ಹೇಳಿದ, ಆಮೇಲೆ ಸ್ವಲ್ಪ ಹೈಟ್ ಮಾಡಬೇಕಿದು, ಇದು ಹೈಟ್ ಇರಬೇಕು. ಆಮೇಲೆ ಏನಾಗತ್ತೆ, ಈ ಕೆಲವೊಂದು ಕಥೆಗಳ ಕೆಲವೊಂದು ವಿಷಯಗಳನ್ನು ವಿವರವಾಗಿ ತಿಳಿಸಲು ಸಮಯದ ಅವ್ರಿಗೆ ಕೇಳಿಸ್ತೀವಿ ಸಮಯದ ಎತ್ತ ನಾನು ಹಿಂಗೆ ಹೇಳೋದು. ಇಲ್ಲಿ ಮೇಲ್ಗಡೆ ಕೆಲವೊಂದು ಏನೋ ಕೊಟ್ಬಿಟ್ರೆ ಇರಲಿ ಬಿಡಿ, ನೋಡಿ ನಾನು ಸಮಯದ ಅಭಾವ ಇರುವುದರಿಂದ ಸಪ್ತಾಹದಲ್ಲಿ ಈ ಥರ ಚಿಂತನೆಗಳು ಬಹಳ ಕಡಿಮೆ. ಆದರೆ ನಾನು ಸುಮಾರು ಶ್ಲೋಕ ಬೈ ಶ್ಲೋಕ ದಶಮಸ್ಕಂದದಿಂದ ಹೇಳ್ತಾ ಬಂದಿರುವುದರಿಂದ ಇದನ್ನು ತಿಳಿಬೇಕು. ಭಾಗವತದಲ್ಲಿ ಇದು ಏಕಾದಶ ಸ್ಕಂದ ಬಹಳ ಪ್ರಾಮುಖ್ಯವನ್ನು ಪಡೆದಿದೆ ಅನ್ನುವುದಕ್ಕೋಸ್ಕರ ವಿವರವಾಗಿ ತಿಳಿಸ್ತಾ ಇದ್ದೇನೆ. ಭಗವಂತ ಏನು ಹೇಳಿದ ಹಿಂದಿನ ಅಧ್ಯಾಯದಲ್ಲಿ, ನಿನ್ನನೆಯ ಚಿಂತನೆಯಲ್ಲಿ ನಮ್ಮದು ಏನು ಬಂದಿತು ಅಂದರೆ, ಭಗವಂತ ಸಜ್ಜನರು ಹೇಗೆ ಇರ್ತಾರೆ ಎನ್ನುವುದನ್ನು ತಿಳಿಸ್ದ. ನಾವು ಹೇಗಿರಬೇಕು ಅನ್ನುವುದನ್ನು ಅದರಿಂದ ಅರ್ಥ ಮಾಡಿಕೊಳ್ಳಬೇಕು, ಅಥವಾ ನಾವು ಸಜ್ಜನರೋ ಸಜ್ಜನರಲ್ಲವೋ ಅನ್ನುವುದನ್ನು ನಮಗೆ ನಾವೇ ಅವಲೋಕನ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಇನ್ನು 12ನೆಯ ಅಧ್ಯಾಯ ಅಂದರೆ ಭಕ್ತಿ ಯೋಗ. ಹೇಳ್ತಾನೆ ಭಗವಂತ, ನ ರೋಧಯತಿ ಮಾಂ ಯೋಗೋ ನ ಸಾಂಖ್ಯಂ ಧರ್ಮ ಏವ ಚ ನ ಸ್ವಾಧ್ಯಾಯಸ್ತಪಸ್ತ್ಯಾಗೋ ನೇಷ್ಟಾಪೂರ್ತೇನ ದಕ್ಷಿಣಾ ವ್ರತಾನಿ ಯಜ್ಞಾಶ್ಚಂದಾಂಸಿ ತೀರ್ಥಾನಿ ನಿಯಮಾಯಮಾಃ ಯಥಾ ವರುಂಧೇ ಮತ್ಸಂಗಃ ಸರ್ವದುಃಖಾಪಹೋ ಹಿ ಮಾಂ. ಭಗವಂತ ಹೇಳ್ತಾನೆ, ನಾನು ಯಾವುದಕ್ಕೆ ವಶನಾಗುತ್ತೇನೆ. ವಶ ಅಂದರೆ ಅಧೀನ ಆಗಲ್ಲ. ಯಾವುದಕ್ಕೆ ನಾನು ಪ್ರಾಮುಖ್ಯತೆಯನ್ನು ಕೊಡ್ತೇನೆ, ಯಾರನ್ನು ಒಲಿಯುತ್ತೇನೆ, ಏನು ಮಾಡಿದರೆ ಒಲಿಯುತ್ತೇನೆ ಎನ್ನುವುದನ್ನು ಮುಂದೆ ಹೇಳ್ತಾ ಬರ್ತಾನೆ ಭಗವಂತ. ನ ರೋಧಯತಿ ಮಾಂ ಯೋಗೋ ನ ಸಾಂಖ್ಯಂ ಧರ್ಮ ಏವಚ. ಎಲ್ಲ ಜೀವನದ ಎಲ್ಲ ದುಃಖಗಳನ್ನು ಕಳೆಯುವುದು ಯಾವುದು? ನನ್ನಲ್ಲಿ ಭಕ್ತಿ ಇಡುವುದು. ನನ್ನ ಭಕ್ತಿ ನನ್ನನ್ನು ವಶಪಡಿಸಿಕೊಳ್ಳುವಂತೆ ನೀವು ಏನು ಯೋಗ ಮಾಡಿದರು. ಯೋಗ ಅಂದರೆ ಆಸನ ಹಾಕ್ಕೊಂಡು ಯೋಗ ಅಲ್ಲ, ಅದು ಯೋಗ ಅನ್ನಲ್ಲ ಶಾಸ್ತ್ರದಲ್ಲಿ. ಅದು ಯೋಗಕ್ಕೆ ಒಂದು ಆಸನ ಅಷ್ಟೇನೆ. ಯೋಗಾಸನ ಅಂತ ಕರೀತಾರೆ. ಯಾಕೆಂದರೆ ಯೋಗ ಮಾಡಲಿಕ್ಕೆ ಒಂದು ಆಸನ ಅದು. ಯೋಗಕ್ಕೆ ಒಲಿಯೋದಿಲ್ಲ. ಯೋಗಿಗಳು ಅಂತ ಇರ್ತಾರೆ. ಭಗವಂತನ ಭಕ್ತಿ ಇಲ್ಲದೆ ಯೋಗ ಮಾಡಿದರೆ ಭಗವಂತ ಒಲಿಯುವುದಿಲ್ಲ, ಅದೆಲ್ಲವೂ ವ್ಯರ್ಥ ಅಂತಾನೆ ಭಗವಂತ. ಜ್ಞಾನ, ಬಹಳ ಜ್ಞಾನ ಇದೆ. ಪುಸ್ತಕ ಓದಿದ್ದೇನೆ, ಗುರುಗಳ ಹತ್ರ ಹೋಗಿದ್ದೇನೆ, ವೇದಾಧ್ಯಯನ ಮಾಡಿದ್ದೇನೆ, ಅನೇಕ ಗ್ರಂಥಗಳ ಮಂಗಳವನ್ನು ಮಾಡಿದ್ದೇನೆ, ಚಿಂತನೆಯನ್ನು ಮಾಡಿದ್ದೇನೆ, ಯಾವಾಗಲೂ ಜ್ಞಾನವನ್ನು ವೃದ್ಧಿಗೊಳಿಸಿಕೊಳ್ತಾ ಇರ್ತೇನೆ, ಭಗವಂತನ ಮಹಿಮೆಗಳನ್ನು ತಿಳಿತಾ ಇದ್ದೇನೆ. ಆದರೆ ಭಗವಂತನ ಮೇಲೆ ಭಕ್ತಿ ಇಲ್ಲ, ಪ್ರೀತಿ ಇಲ್ಲ. ಅಂದರೆ ಇಂತಹ ಜ್ಞಾನಕ್ಕೆ ನಾನು ಸರ್ವಥಾ ಒಲಿಯುವುದಿಲ್ಲ ಅಂತಾನೆ ಭಗವಂತ. ಸರ್ವಥಾ ಒಲಿಯುವುದಿಲ್ಲ. ನೀನು ಏನೇ ಜ್ಞಾನ ಮಾಡಿ ಭಗವಂತನಿಗೆ ಇಷ್ಟು ಗುಣ ಇದೆ, ನನಗೆ ಇಷ್ಟು ಇದೆ, ಭಗವಂತ ದೊಡ್ಡವನು, ಒಂದು ಭಗವಂತನ ಮೇಲೆ ಪ್ರೀತಿ, ಅಕ್ಕರೆ, ಭಕ್ತಿ ಇಲ್ಲದಿದ್ದರೆ ನಾನು ಒಲಿಯುವುದಿಲ್ಲ ಅಂತ ಭಗವಂತ ಹೇಳಿ. ನೀನು ಏನೇ ಜ್ಞಾನಿ ಆದರೂ ಸರಿ, ಒಲಿಯುವುದಿಲ್ಲ. ಅಹಿಂಸಾದಿ ಧರ್ಮ. ಅಹಿಂಸೆ ಮಾಡ್ತಾ ಇರ್ತೀನಿ ನಾನು, ಹಿಂಸೆನೇ ಮಾಡಲ್ಲ, ಅಹಿಂಸೆ ಮಾಡ್ತಾ ಇರ್ತೀನಿ. ಅಹಿಂಸಾದಿ ಧರ್ಮಗಳು, ಅಹಿಂಸಾದಿ ಧರ್ಮಗಳು ಏನೇನಿವೆ ಎನ್ನುವುದು ಹೇಳಿದೆ, ಮುಂಚೆನೇ ಹೇಳಿದೆ. ಆ ಅಹಿಂಸಾದಿ ಧರ್ಮಗಳಿದೆಯಲ್ಲ,
ಅಹಿಂಸಾದಿ ಧರ್ಮಗಳಿಗೂ ಕೂಡ ನನ್ನ ಮೇಲೆ ಭಕುತಿ ಇಲ್ಲದೆ ಅಹಿಂಸಾದಿ ಧರ್ಮಗಳನ್ನು ಮಾಡಿದ್ರೆ ನಾನು ಒಲಿಯೋದಿಲ್ಲ. ನಾನು ಅಹಿಂಸೆ ಅಂದರೆ ಏನು ಅಂತಲೇ ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ. ಹಿಂಸೆ ಅಂದರೆ ಏನು ಅಂತಲೂ ಅರ್ಥ ಆಗಿಲ್ಲ. ಅಹಿಂಸೆ ಅಂದರೆ ಏನು? ಅಹಿಂಸೆ ಎಂದರೆ ಅನವಶ್ಯಕವಾಗಿ ಅನ್ಯರಿಗೆ ಹಿಂಸೆ ಮಾಡದೇ ಇರುವುದು, ಭಗವದ್ಭಕ್ತರಿಗೆ ನಿಂದಿಸದಿರುವುದು, ಭಗವದ್ಭಕ್ತರಿಗೆ ಹಿಂಸೆ ಮಾಡದಿರುವುದು, ಉದ್ದೇಶಪೂರ್ವಕವಾಗಿ ಅವನಿಗೆ ಕೇಡನ್ನು ಬಯಸಿ ಅವನಿಗೆ ಹಿಂಸೆ ಮಾಡುವುದು, ಇವೆಲ್ಲ ಹಿಂಸೆ ಅನಿಸುತ್ತದೆ. ಯಜ್ಞದಲ್ಲಿ ಮುಂಚೆ ಪಶುಗಳನ್ನು ಬಲಿ ಕೊಡ್ತಾ ಇದ್ರು. ದ್ವಾಪರ ಯುಗದಲ್ಲಿ ಅಲ್ಲೆಲ್ಲ ಪಶುಗಳನ್ನು ಬಲಿ ಯಾಕೆ ಕೊಡ್ತಾ ಇದ್ರು ಅಂದರೆ, ಅವರಿಗೆ ಬಲಿ ಕೊಡಬೇಕಾದ್ರೆ ಪಶುಗಳ ಜೊತೆಗೆ ಮಾತಾಡ್ತಾ ಇದ್ರು ಅವರು. ನೋಡು, ನಿನಗೆ ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ, ನಿನಗೆ ಮುಂದೆ ಸ್ವರ್ಗ ಆಗುತ್ತೆ, ನಾನು ಸ್ವರ್ಗವನ್ನು ಕೊಡಿಸ್ತೇನೆ ಅಂತ ಹೇಳಿದ ಮೇಲೆ ಅವು ಸಮ್ಮತಿ ಕೊಟ್ಟ ಮೇಲೆ ಅವಕ್ಕೆ ಆಹುತಿ ಭಗವಂತನಿಗೆ ಕೊಡ್ತಾ ಇದ್ರು, ಅವನ್ನ ಸ್ವರ್ಗಕ್ಕೆ ಕಳಿಸ್ತಾ ಆ ಶಕ್ತಿ ಆ ಜನರಿಗಿತ್ತು. ನಾವೇ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲ, ಇನ್ನು ಅವಕ್ಕೆ ಇನ್ನೇನು ನಾವು ಕಳಿಸೋದು? ಒಂದು ಗಾಯತ್ರಿ ಜಪ ಗೊತ್ತಿಲ್ಲ, ಒಂದು ನಾರಾಯಣ ಮಂತ್ರ ಗೊತ್ತಿಲ್ಲ, ಒಂದು ತ್ರಿಕಾಲ ಸಂಧ್ಯಾ ವಂದನೆ ಮಾಡಲ್ಲ, ದೇವ್ರ ಪೂಜೆ ಅಂತೂ ಇಲ್ಲೇ ಇಲ್ಲ. ನಾವು ಹಿಂಸೆ ಮುಂಚೆ ಹಿಂದೆ ಮಾಡ್ತಾ ಇದ್ರು, ನಾವು ಮಾಡ್ತೀವಿ ಅಂದರೆ ಏನು ಬಂತು? ಭಗವಂತ ಅಂತಾನೆ ಏನೇ ಅಹಿಂಸೆ ಮಾಡಿ, ಬಹಳ ಅಹಿಂಸೆ. ಇದು ಒಂದು ಇದೆ ಏನಂತಂದರೆ, ಬಹಳ ಅಹಿಂಸೆ ಮಾಡ್ತಾರಪ್ಪ ಕೆಲವು ಧರ್ಮದವರು. ಎಷ್ಟು ಅಹಿಂಸೆ ಅಂದರೆ ಆ ಥರ ಹಿಂಸೆ ನಾವು ಭಗವಂತ ಅಂತಾನೆ ಆ ಥರ ಹಿಂಸೆ ಅಲ್ಲ. ಹುಲಿ ಯಾರನ್ನೋ ಸಾಯಿಸ್ತಾ ಇದೆ, ಹುಲಿಗೆ ಹಿಂಸೆ ಮಾಡಬಾರ್ದು ಅಂತ ಅದನ್ನು ಬಿಟ್ಟರೆ ಅದು ಪಾಪ ಬರುತ್ತೆ. ಹುಲಿಗೆ ಅಯ್ಯೋ ಹುಲಿ ಹಿಂಸೆ ಮಾಡಿ ಒಂದು ತಿಂದು ಬಿಡ್ತಲ್ಲ ಅಂದರೆ ಅದು ಹಿಂಸೆ ಅನ್ಸಲ್ಲ ರೀ, ಅಹಿಂಸೆನೇ ಹುಲಿಗೆ. ಯಾಕೆಂದರೆ ಅದರ ಆಹಾರ ಅದು, ಅದರ ಆಹಾರ ಅದು. ಹುಲಿಗೆ ಹಿಂಸೆ ಅನ್ಸಲ್ಲ. ಸುಮ್ಮನೆ ಕುತ್ಕೊಂಡಿರ್ತವೆ ಯಾವುದೋ ಪ್ರಾಣಿಗಳು, ಅದಕ್ಕೆ ಹೊಡೆಯೋದು, ಅದನ್ನು ಹಿಂಸೆ ಮಾಡೋದು, ಅದಕ್ಕೆ ಹಿಂಸೆ ಅಂತಾರೆ. ಸುಮ್ಮನೆ ಮರ ನಿಂತಿರುತ್ತೆ, ಮರದಲ್ಲಿ ಜೀವ ಇದೆ ಅಂತಾರೆ ಶಾಸ್ತ್ರ, ಮರದ ಗಿಡಗಳನ್ನು ಸುಮ್ಮನೆ ಕಿತ್ತೋದು, ಅದು ಹಿಂಸೆ ಅಂತಾರೆ. ಆ ಪತ್ರವನ್ನು ಕೀಳಬೇಕಾದ್ರೆ ನಿನಗೆ ಕೆತ್ತು ನಿನ್ನ ಪತ್ರವನ್ನು ಭಗವಂತನಿಗೆ ಅರ್ಪಿಸ್ತೇನೆ ಅಂತ ಕೆತ್ತಿ, ಪಾಪ ಬರಲ್ಲ, ಪುಣ್ಯ ಬರುತ್ತೆ. ಹಾಗೆ ನಾವು ಅಹಿಂಸೆ ಏನು ಅಹಿಂಸೆ ಮಾಡಿದರೂ ಕೂಡ ಭಗವಂತನಿಗೆ ಅರ್ಪಣೆ ಇಲ್ಲದ, ಭಗವಂತನ ಬಗ್ಗೆ ಪ್ರೀತಿ ಇಲ್ಲದ, ಭಗವಂತನ ಬಗ್ಗೆ ಭಕ್ತಿ ಇಲ್ಲದ ಅಹಿಂಸೆಗೆ ನಾನು ಒಲಿಯೋದಿಲ್ಲ ಅಂತಲೇ ಶ್ರೀಕೃಷ್ಣ ಪರಮಾತ್ಮ ಕಡಾಖಂಡಿತವಾಗಿ ಹೇಳ್ತಾನೆ. ವೇದಾಧ್ಯಯನ, ಅನೇಕ ವೇದಗಳನ್ನು ಅಧ್ಯಯನ ಮಾಡಿಬಿಟ್ಟಿದ್ದಾರೆ. ಎಲ್ಲ ವೇದಶಾಸ್ತ್ರ ಪ್ರಣೀತ, ವೇದಶಾಸ್ತ್ರದಲ್ಲಿ ಪ್ರವೀಣ, ಬಹಳ ಪ್ರವೀಣ ಅವನು, ದುರಂತರ ಅವನು. ಅವನನ್ನು ಬಿಟ್ಟು ಏನು ಚತುರ್ವೇದಿಗಳು, ವೇದಮೂರ್ತಿ ಅವ್ರಿಗೆ ಕೇಳಿದರೆ ಯಾವ ವೇದಗಳನ್ನು ಹೇಳ್ತಾರೆ, ಎಲ್ಲ ವೇದಗಳನ್ನು ಹೇಳ್ತಾರೆ. ಆದರೆ ಎಲ್ಲ ವೇದಗಳಿಂದ ಮುಖ್ಯನಾಗಿ ಪ್ರತಿಪಾದ್ಯನಾದವನು ಭಗವಂತ ಅನ್ನುವುದು ತಿಳಿದಿರೋದಿಲ್ಲ. ಬಾಯ್ಹಾರ್ಟ್ ಮಾಡಿಬಿಡೋದು, ಫುಲ್ ಬಾಯ್ಹಾರ್ಟ್ ಮಾಡಿ ಹೇಳ್ಬಿಡೋದು. ಅದು ಅರ್ಥನೇ ಗೊತ್ತಿಲ್ಲ ಅಂದರೆ ಏನು ಬಂತು? ವೇದದ ಅರ್ಥವನ್ನು ತಿಳಿಯದೆ ವೇದವನ್ನು ಓದಿದವನು ಕತ್ತೆಗೆ ಸಮ ಅಂತದೆ ಶಾಸ್ತ್ರ. ಕತ್ತೆಯಾಗಿ ಹುಡ್ತಾನೆ ಮುಂದೆ ಅವನು ಅಂತಾರೆ, ಅರ್ಥ ಇಲ್ಲದೆ ಹೇಳೋದು. ತಪಸ್ಸು, ತಪ ಅಂದರೆ ನಾವು ಗಡ್ಡ ಬಿಟ್ಕೊಂಡ್ಬಿಟ್ಟು ಮರದ ಕೆಳಗೆ ಕುತ್ಕೊಂಡ್ಬಿಟ್ಟು, ಪ್ರಪಂಚದಲ್ಲಿ ಮರ ಕೆಳಗೆ ಕುತ್ಕೊಂಡ್ಬಿಟ್ಟು, ಮರದೊಳಗೆ ಯಾರ ಸಹವಾಸವೂ ಇಲ್ಲದೇನೆ ಒಂದು ಕಮಂಡಲ ಹಿಡ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ರೆ ತಪಸ್ಸು ಅಂತ ಅಲ್ಲ ರೀ. ತಪಃ ಅಂದರೆ ಆಲೋಚನೆ ಅಂತ. ಭಗವಂತನ ಬಗ್ಗೆ ಆಲೋಚನೆ, ಸದಾ ಭಗವಂತನ ಬಗ್ಗೆ ಆಲೋಚನೆ ಮಾಡುವುದಕ್ಕೆ ತಪಸ್ಸು ಅಂತಾರೆ. ಅದು ಒಂದು ತರಹ ತಪಸ್ಸು. ಭಗವಂತನ ಬಗ್ಗೆ ಕುರಿತು ಆಲೋಚನೆ ಮಾಡ್ತಾನೆ ಇರೋದು, ವಿಮರ್ಶೆ ಮಾಡ್ತಾನೆ ಇರೋದು, ಜಿಜ್ಞಾಸೆ ಮಾಡ್ತಾನೆ ಇರೋದು, ಎಲ್ಲ ಮಾಡ್ತಾ ಇರೋದು. ಭಗವಂತನ ಬಗ್ಗೆ ಎಳ್ಳೆಷ್ಟು ಭಕ್ತಿ ಇಲ್ಲ ಅಂದರೆ ಆ ತಪಸ್ಸು ಏನು? ನೀರಿನಲ್ಲಿ ಹೋಮ ಮಾಡಿದ ಹಾಗೆ. ಭಗವಂತ ಅಂತಾನೆ ನಾನು ಅದರ ಹತ್ರನೂ ಸುಳಿಯಲ್ಲ ಅಂತಾನೆ. ಆ ತಪಸ್ಸು ನನಗೆ ಬೇಡ. ದಾನ ಕೊಡ್ತೀವಿ, ದಾನವನ್ನು ಯೋಗ್ಯರಿಗೆ ಕೊಡಬೇಕು. ಧರ್ಮಕ್ಕೆ ಬಹಳ ವ್ಯತ್ಯಾಸ ಇದೆ. ದಾನವನ್ನು ಯೋಗ್ಯರಿಗೆ ಕೊಡಬೇಕು, ಯಾರಿಗೆ ಬೇಕಾದರೆ ಅವರಿಗೆ ಕೊಡಿ. ಏಕೆಂದರೆ ದಾನ ಕೊಟ್ಟರೆ ನಿಮ್ಮ ಪಾಪವನ್ನು ಪರಿಹಾರ ಮಾಡುವವನು, ಅವನು ಅದರಿಂದ ಬರುವ ದೋಷವನ್ನು ಪರಿಹಾರ ಮಾಡಿಕೊಳ್ಳಲು ಶಕ್ತಿ ಇರುವವನಿಗೆ ದಾನ ಕೊಡಬೇಕೇ ಹೊರತು ಸಿಕ್ಕವರಿಗೆ ದಾನ ಕೊಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿಲ್ಲ. ಫಲ ಬರೋದಿಲ್ಲ. 2 ಹೊತ್ತು ಸಂಧ್ಯಾ ವಂದನೆ ಮಾಡಲ್ಲ, ದೇವರ ಪೂಜೆ ಮಾಡಲ್ಲ, ಮನೆಯಲ್ಲಿ ದೇವರಿಗೆ ನೈವೇದ್ಯ ಇರಲ್ಲ ಅಂತವನಿಗೆ ದಾನ ಕೊಟ್ಟರೆ ಉಪಯೋಗ ಇಲ್ಲ. ದೇವರನ್ನು ನಂಬೋದೇ ಇಲ್ಲ, ಯಾವಾಗಲೂ ಲೌಕಿಕದಲ್ಲೇ ಇರ್ತಾನೆ, ಅಂಥವನಿಗೆ ದಾನ ಕೊಟ್ಟರೆ ಪ್ರಯೋಜನ ಇಲ್ಲ.
ದಾನ ಕೊಡಬೇಕು. ಅಯ್ಯೋ ಅವ್ರು ದಾನ ಕೊಡು ಅಂತ ಹೇಳಿದ್ದಾರೆ, ದಾನ ಕೊಟ್ಟು ಬಿಡ್ತೀನಿ, ಇಷ್ಟು ದಾನ ಕೊಡ್ತೀನಿ ಆಚಾರ್ಯ. ಯಾಕೆ ಕೊಡ್ತೀರಾ? ಪುರೋಹಿತರು ಹೇಳಿದ್ದಾರೆ. ಪುರೋಹಿತರ ಹತ್ರ ಯಾಕೆ ದಾನ ಕೊಡಬೇಕು, ಈ ದಾನ ಕೊಟ್ಟರೆ ಏನು ಫಲ ಅಂತ ಕೇಳ್ತೀವ? ಇಲ್ಲ, ಪುರೋಹಿತರು ಹೇಳಿಬಿಟ್ಟಿದ್ದಾರೆ ದಾನ ಕೊಡಬೇಕಷ್ಟೆ. ದಾನ ಕೊಡುವುದರಿಂದ ಆ ದಾನ ಕೊಡಬೇಕಾದ್ರೂ ನಮ್ಮದು ಏನು ವಿಚಿತ್ರ ಅಂದರೆ, ಕಲಿಯುಗದಲ್ಲಿ ನಾವು ಹೋಗಿ ಯಾವುದಾದ್ರೂ ಶಾಪ್ಗೆ ಹೋಗಿಬಿಟ್ಟು, ಅಂಗಡಿಗೆ ಹೋಗಿಬಿಟ್ಟು ನಾವು ಏನಾದರೂ ಕೇಳಿದರೆ ಅವ್ರು ಕೇಳ್ತಾರೆ ನಿಮಗೋ ದಾನಕ್ಕೋ. ನಿಮಗೆ ಅಂದರೆ ಒಳ್ಳೆಯದು, ದಾನಕ್ಕೆ ಅಂದರೆ ಕೆಟ್ಟದು. ನಿಮಗೆ ಅಂದರೆ ದಪ್ಪ, ತಮಗೆ ಅಂದರೆ ದಾನಕ್ಕೆ ಅಂದರೆ ಸಣ್ಣದು. ಎಲ್ಲಿಗೆ ಬಂತು ನೋಡಿ ನಮ್ಮ ಪರಿಸ್ಥಿತಿ. ನಾವು ಏನು ಉಪಯೋಗಿಸ್ತೀವೋ ಅದಕ್ಕಿಂತ ಶ್ರೇಷ್ಠವಾದದ್ದು ಅದಕ್ಕೆ ಅಷ್ಟೇ ಶ್ರೇಷ್ಠವಾದನ್ನೇ ದಾನ ಮಾಡಬೇಕು ಹೊರತು ಕಡೆಗಣಿಸಿದ್ದನ್ನು ದಾನ ಮಾಡೋದಲ್ಲ. ಯಾವುದೋ ಬೇಡದಿದ್ದನ್ನು ತಂದು ದಾನ ಮಾಡೋದಲ್ಲ. ಮನೆ ಇರುತ್ತೆ, ಅಯ್ಯೋ ಆಚಾರ್ಯ ನನಗಿಲ್ಲಿ ಏನು ಮಾಡಬೇಕು, ಯೂಸೇ ಇಲ್ಲ, ನಿಮಗೆ ದಾನ ಕೊಡ್ತಾ ಇದ್ದೀನಿ ಅಂದರೆ ಏನು ಬಂತು? ಇದು ಪ್ರಪಂಚದಲ್ಲಿ ಎಷ್ಟರ ಮಟ್ಟಿಗೆ ಬಂದಿದೆ ಅಂತಂದರೆ ಬೇಜಾರಾಗತ್ತೆ ನೋಡಿದರೆ. ದಾನ ಯಾರಿಗಾದರೂ ಕೊಡಿ, ದಟ್ ಈಸ್ ಡಿಫ್ರೆಂಟ್. ಏನಂತಂದರೆ ದಾನ ಕೊಟ್ಟರೆ ಅದರ ಫಲ ಬರಬೇಕಲ್ವಾ, ನಿಮಗೆ ಫಲ ಬರಬೇಕಲ್ವಾ? ಯಾಕೆ ಕಾಟಕೋಪನಿಷತ್ನಲ್ಲಿ ಹೇಳಿಲ್ವ ನಚಿಕೇತ ಅವರಪ್ಪನಿಗೆ? ಅವರಪ್ಪ ನೂರಾರು ದಾನ ಮಾಡ್ತಾ ಇರ್ತಾನೆ ಹಸುಗಳನ್ನು, ಒಂದೂ ಇವತ್ತೇ ನಾಳೆ ಸಾಯೋ ಹಾಗಿರುತ್ತೆ, ಒಂದು ಹಾಲು ಕೊಡ್ತಾ ಇರಲ್ಲ, ದಾನ ಮಾಡ್ತಾನೆ. ಅದಕ್ಕೆ ಮಗ ಏನಂತ ಗೊತ್ತಾ, ಅವರನ್ನು ಕೊಟ್ಟು ಏನು ಮಾಡ್ತೀಯಪ್ಪ, ನನ್ನೇ ಕೊಟ್ಬಿಡು ದಾನ. ದಾನ ಕೊಟ್ಟರೆ ಅದರಿಂದ ತಗೊಳ್ಳುವವನಿಗೆ ಉಪಯೋಗ ಆಗಬೇಕು, ಕೃಷ್ಣಾರ್ಪಣ ಅನ್ಬೇಕಲ್ಲ. ಯಾರು ದಾನವನ್ನು ಕೊಡ್ತೀರೋ ಆ ದಾನವನ್ನು ಸ್ವೀಕರಿಸುವ ವ್ಯಕ್ತಿಯಲ್ಲಿ ಪರಮಾತ್ಮನನ್ನು ಕಾಣಬೇಕು. ಭಗವಂತ ನೀನು ಅವನಲ್ಲಿದ್ದೀಯಾ, ನಿನೇ ಕೊಡ್ತಾ ಇದ್ದೇನೆ, ನಿನ್ನ ವಸ್ತು ನಿನೇ ದಾನ ಮಾಡ್ಲಿಕ್ಕೆ ನಾವ್ಯಾರ್ರಿ? ನಮ್ಮ ಹತ್ರ ಇದೆಯಾ ದಾನ ಮಾಡೋದು? ಭಗವಂತ ಕೊಟ್ಟಿದ ವಸ್ತು ಅದು, ನಮ್ಮದೇನೂ ಇಲ್ಲ. ಆದರೂ ಕೂಡ ನಿನ್ನ ದಯೆಯಿಂದ ನನಗೆ ಬಂದಿದೆ, ಅದನ್ನು ನಾನು ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ ಕೊಡಬೇಕು ಅಂತಂದಾಗ ಭಗವಂತನಿಗೆ ಕೊಡಬೇಕು ಅಂದರೆ ಶುದ್ಧ ಕೊಡಬೇಕು. ಭಗವಂತನಿಗೆ ಕೊಡಬೇಕು ಅಂದರೆ ಯಾವುದೋ ಮೂಲೆಯಿಂದ ರೇಷ್ಮೆ ಬಟ್ಟೆನ ಇಷ್ಟು ತುಂಡು ತಂದು ಕೊಟ್ಬಿಡೋದು, ನಮಗೆ 18 ಗಜ ಸೀರೆ ತೊಗೊಂಡ್ಬಿಡೋದು. ಆ ಬನಶಂಕರಿಗಾಗಲಿ ಲಕ್ಷ್ಮಿಗಾಗಲಿ ಕೊಡಬೇಕಂದ್ರೆ ಇಷ್ಟೇ ಕೊಟ್ಬಿಡೋದು. ರೇಷ್ಮೆ ವಸ್ತ್ರ ಕೊಟ್ಬಿಟ್ಟೆ ನಾನು ಬನಶಂಕರಿಗೆ ಅಂತ. ಏನು ಬಂತ್ರಿ? ಏನು ಬಂತು ಫಲ? ಇದು ಅಲ್ಲ. ಇದು ನೀವು ಕೊಡಬೇಕು ಅಂತ ಭಗವಂತ ಹೇಳಬೇಕಾದ್ರೆ, ಭಗವಂತ ನೀವು ಯಾವಾಗಲೂ ಕೊಡ್ತೀರಿ. ಕೊಡಬೇಕಾದ್ರೆ ಒಳ್ಳೆಯ ಮನಸ್ಸಿನಿಂದ ಶುದ್ಧವಾದ ವಸ್ತುವನ್ನು ದಾನ ಮಾಡಿ. ಬೇಡದೇ ಇಲ್ಲದನ್ನು ಅಂಗಡಿಯೇ ಗೊತ್ತಾಗ್ಬಿಟ್ಟಿದೆ ಜನರದ್ದು. ಅವರು ದಾನಕ್ಕೋಸ್ಕರ ಸಪರೇಟಾಗೇ ಇಟ್ಟಿರ್ತಾರೆ. ಅವ್ರಿಗೆ ಕೇಳಬೇಕು, ನಾವು ಹೊತ್ತುಕೊಳ್ಬೇಕಪ್ಪ ಅಂಥದ್ದು ಕೊಡು ದಾನಕ್ಕೆ ಅಂತ. ಹಾಗೆ ನಾವು ತಿಳ್ಕೊಂಡು ದಾನ ಮಾಡಬೇಕು. ಏನು ದಾನ ಇಂತಹ ದಾನ ಮಾಡಿದರೂ ಕೂಡ ನನಗೆ ಅರ್ಪಣೆ ಮನೋಭಾವ ಇಲ್ಲದಿದ್ದರೆ, ನಾನು ಭಗವಂತನಿಗೆ ನೀನು ಕೊಟ್ಟಿದ್ದನ್ನು ನಿನಗೇ ಕೊಡ್ತಾ ಇದ್ದೇನಯ್ಯ, ದಾನ ಮಾಡ್ತಾ ಇದ್ದೇನೆ, ಭಕ್ತಿಯಿಂದ ದಾನ ಮಾಡಿ. ಅಯ್ಯೋ ದಾನ ಮಾಡುವ, ಇವ್ರಿಗೆ ದಾನ ಮಾಡಬೇಕಲ್ಲ, ಇಷ್ಟು ಜನ ಕೇಳಿದರೆ, ಇಷ್ಟು ದುಡ್ಡಾಗೋಯ್ತು, ಇಷ್ಟು ದುಡ್ಡಾಗೋಯ್ತು, ಅಯ್ಯೋ 5,000 ರೂಪಾಯಿ ಆಯಿತು, 500 ರೂಪಾಯಿ ಆಯಿತು ಅಂತ ಯೋಚನೆ ಮಾಡಿಕೊಟ್ರೆ ದಾನದ ಫಲ ಬರಲ್ಲಲ್ಲಿ. ದಾನದ ಫಲ ಬರಲ್ಲ. ಈಗಿನ ಎಷ್ಟು ಕೋಟಿ ಕೋಟಿ ಜನಗಳಿದ್ದಾರೆ, ನಾಯಿಗೆ ತಿಂಗಳು ಖರ್ಚು ಮಾಡುವಷ್ಟು ಅಪ್ಪ ಅಮ್ಮನಿಗೆ ಖರ್ಚು ಮಾಡಲ್ಲ ಅವರು. ನಾಯಿಗೆ 1000 ಗಟ್ಟಲೆ ಖರ್ಚು ಮಾಡ್ತಾರೆ. ಅಪ್ಪ ಅಮ್ಮನಿಗೆ ಒಂದು ತೀರ್ಥಯಾತ್ರೆ ಕಳಿಸ್ಬೇಕು ಅಂದರೆ ನಿನಗೇನು ಹೋಗಲಿಕ್ಕೆ, ಕುದುವ ಮನೆಯಲ್ಲಿ ಅಂತಾರೆ. ಎಲ್ಲಿ ಹಣವನ್ನು ವ್ಯಯ ಮಾಡಬೇಕು ಅಲ್ಲಿ ವ್ಯಯ ಮಾಡಲ್ಲ. ಎಲ್ಲ ನಾವು ಮಾಡಿಬಿಟ್ಟು ನಮಗೆ ಬರಬೇಕು ಅಂದರೆ ಎಲ್ಲಿಂದ ಬರಬೇಕು? ಅದನ್ನು ನಾವು ಕೇಳಬಹುದು. ಹಿಂದೆ ಈಗ ಎಲ್ಲ ಏನೂ ಮಾಡ್ತಾ ಇಲ್ಲ, ಅವನು ಚೆನ್ನಾಗಿದ್ದಾನೆ ಅಂದರೆ ಹಿಂದಿನ ಜನ್ಮಗಳಲ್ಲಿ ಅವನು ಮಾಡಿದ್ದರ ಫಲ ಅನುಭವಿಸ್ತಾ ಇದ್ದಾನೆ. ಈಗ ಮಾಡಿದ್ದರ ಫಲ ಮುಂದೆ ಅನುಭವಿಸ್ತಾನೆ. ಅವನು ಮುಂದಿನ ಜನ್ಮಗಳಲ್ಲಿ ಅನುಭವಿಸ್ತಾನೆ. ಈ ಜನ್ಮದಲ್ಲಿ ಮಾಡಿದ್ದು ಹೀಗೆ ಬರುತ್ತೆ ಅಂತೇನಿಲ್ಲ. ಅತೀ ಜಾಸ್ತಿ ಮಾಡಿದರೆ ಸ್ವಲ್ಪ ಕೊಡ್ತಾನೆ ಭಗವಂತ. ಆ ತರಹ ನಾವು ಯೋಚನೆ ಮಾಡಬೇಕು. ದಾನ ಮಾಡಬೇಕಾದರೆ ಅಪಾತ್ರರಿಗೆ ದಾನ ಮಾಡಬಾರದು, ಪಾತ್ರರಿಗೆ ದಾನ ಮಾಡಬೇಕು. ಪಾತ್ರರ ಸಂಗಡ. ಅಪಾತ್ರ ಗಲೀಜು ಪಾತ್ರ ಇರುತ್ತೆ ರೀ, ಆ ಗಲೀಜು ಪಾತ್ರೆಯಲ್ಲಿ ಹಾಲು ಹಾಕಿದರೆ ಒಡೆದೋಗುತ್ತಲ್ವಾ? ಮತ್ತೆ ಯೋಗ್ಯನಲ್ಲದ ಪಾತ್ರನಾದವನಿಗೆ ದಾನ ಕೊಟ್ಟರೆ ದಾನ ಕೊಟ್ಟಿದ್ದು ಫಲ ಬರುತ್ತಾ? ಮಡಕೆನಲ್ಲಿ ತೂತಿದ್ದದಲ್ಲಿ ನೀರು ಹಾಕಿದರೆ ಉಳಿಯತ್ತಾ? ಇಲ್ವಲ್ಲ. ದಾನ ಕೊಡಬೇಕು, ಧರ್ಮ ಮಾಡಬೇಕು. ಯಾರಿಗೆ ಮಾಡಬೇಕು? ಯಾರೋ ಕುಡ್ಕ ಬಂದ ನಿಮಗೆ ಕೇಳ್ದ, ಅಯ್ಯೋ ಪಾಪ ಭಾಳ ಕೇಳ್ತಾ ಇದ್ದಾನೆ ಅಂತ 100 ರೂಪಾಯಿ ಕೊಟ್ಬಿಡ್ತೀರಾ. ಅವನು ಹೋಗಿ ಕುಡಿದು ಬಿಟ್ಟು ಮನೆಗೆ ಹೆಂಡತಿ ಹೊಡೆದ ಅಂದರೆ ಆ ಹೊಡೆದಿದ್ದ ಪಾಪ ನಿಮಗೆ ಬರುತ್ತೆ. ಯಾಕೆಂದರೆ ನೀವು ಕೊಟ್ಟಿದ್ದು ಕುಡಿದಿದ್ದವನು, ಅವನು ಹೊಡೆದಿದ್ದವನು. ಸಿಕ್ಕವ್ರು ಕೇಳ್ತಾರೆ ಅಂತ ಕೊಡ್ಲಿಕ್ಕಾಗಲ್ಲ, ಪಾಪ ಸಂಕಟದ ಆಗತ್ತೆ.
ಅದು ಎಲ್ಲ ಆದರೂ ಕೂಡ ಅವರಲ್ಲಿ ಭಗವಂತ ಇದ್ದಾನೆ ಅಂತ ನೆನಪಿದ್ದರೆ, ಅಥವಾ ದಾನ ಮಾಡಬೇಕಾದರೆ ಒಳ್ಳೆಯ ಪದಾರ್ಥಗಳನ್ನು ತಂದು ಕೊಟ್ಟು ಬಿಟ್ಟಾಗ ಏನೋ ಕೊಡಬೇಕು, ಈ ಪುರೋಹಿತರು ಹೇಳಿದ್ದಾರೆ ಅಥವಾ ಇವರು ಹೇಳಿದ್ದಾರೆ ಕೊಡಬೇಕಪ್ಪ ಕೊಡಬೇಕು ಅಂತ ಕೊಟ್ಟರೆ ಭಗವಂತ ಅಂತಾನೆ ನಾನು ಮೆಚ್ಚಲ್ಲ, ಇದು ವ್ಯರ್ಥ ಅಂತ ಹೇಳ್ತಾನೆ ಭಗವಂತ. ನೋಡಿ, ನಾವು ಮಾಡೋದೆಲ್ಲ ಭಗವಂತ ತೋರಿಸ್ತಾ ಇದ್ದಾನೆ, ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಜ್ಞ ಮಾಡ್ತೀವಿ, ಯಜ್ಞಗಳನ್ನು ಮಾಡ್ತೀವಿ, ಯಜ್ಞ ನಾಮಕ ಪರಮಾತ್ಮ, ಯಜ್ಞಕ್ಕೆ ಆಹುತಿ ಕೊಡ್ತೀವಿ. ಯಜ್ಞಕ್ಕೆ ಆಹುತಿ ಕೊಡಬೇಕಂದ್ರೆ ತುಪ್ಪ ತರೋದು ಬೇರೆದೇನೆ, ನಮ್ಮ ಮನೆಗೆ ಯೂಸ್ ಮಾಡಬೇಕಂದ್ರೆ ತುಪ್ಪ ತರೋದು ಬೇರೆದೇನೆ ಅಲ್ವಾ? ಇದೆಲ್ಲ ನಡೆಯೋದೆ ಸಾಮಾನ್ಯ. ಆಮೇಲೆ ಯಜ್ಞ ಮಾಡ್ತೀವಿ, ಯಜ್ಞದಲ್ಲಿ ಆಹುತಿ ಕೊಡಬೇಕಾದರೆ ಅಲ್ಲಿರುವ ದೇವತೆಗಳಿರುವ ಅಂತರ್ಯಾತ್ಮಿ ಪರಮಾತ್ಮನಿಗೆ ಅರ್ಪಣೆ ಅಂತ ಹೇಳಿ ಕೊಡಬೇಕು, ಭಕ್ತಿಯಿಂದ ಕೊಡಬೇಕ್ರಿ. ಅಯ್ಯೋ 2 ಲೀಟ್ರ್ ತುಪ್ಪ ಖರ್ಚಾಗಿ ಹೋಗ್ತಾ ಇದೆ, ತುಪ್ಪದ ರೇಟ್ ಎಷ್ಟಾಗೋಗಿದೆ, ಈ ಪುರೋಹಿತರಿಗೆ ಒಂದು ಬೇಕಾದ್ರೆ ಅರ್ಧ ಲೀಟ್ರ್ನಲ್ಲಿ ಮುಗಿಸ್ಬಿಟ್ರಿ ಪುರೋಹಿತರೆ, ಇಷ್ಟೊಂದು ದುಡ್ಡು ಖರ್ಚಾಗತ್ತೆ ಅಂತಂದರೆ ಎಲ್ಲಿಂದ ಬಂತು ಹೇಳಿ? ಇಲ್ಲ, ಇವೆಲ್ಲ ಅಲ್ಲ ಅಂತಾನೆ ಕೃಷ್ಣ ಪರಮಾತ್ಮ. ಇಷ್ಟೆಲ್ಲ ನೀನು ಮಾಡಿ ಯಜ್ಞ ಅದ್ಭುತವಾಗಿ ಮಾಡಿ, ಏನು ಯಜ್ಞ ಮಾಡಿದ್ರಿ, ಏನು ದಿವಸಾನೂ ಹೋಮ ಮಾಡ್ತಾರೆ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಪವಮಾನ ಹೋಮ ಏನು, ಎಂಥ ಹೋಮಗಳು ಮಾಡ್ತಾರೆ, ಧನ್ವಂತರಿ ಹೋಮ ಏನು, ಎಲ್ಲ ಹೋಮಗಳು ಮಾಡ್ತಾರೆ, ಸಿಕ್ಕಾಪಟ್ಟೆ ದಾನ ಮಾಡ್ತಾರೆ, ಹೋಮ ಮಾಡ್ತಾರೆ, ಯಜ್ಞ ಮಾಡ್ತಾರೆ. ಆದರೆ ಭಗವಂತನ ಮೇಲೆ ಭಕ್ತಿ ಇಲ್ಲ ಅಂದರೆ ಮುಗಿದು ಹೋಯ್ತು, ಏನು ಎಲ್ಲ ವೇಸ್ಟ್. ಹೇಗೆ ವೇಸ್ಟು ಅಂದರೆ, ನಿನ್ನೆ ಹೇಳಿದೆ, ಹಾಲು ಮಾರುವವನು ಹಾಲು ಕೊಡದ ಹಸುವನ್ನು ತಂದು ಹುಲ್ಲನ್ನು ಹಾಕಿದ ಹಾಗೆ. ಹಾಲು ಮಾರುವವನು, ಯಾಕೆಂದರೆ ಹಾಲು ಕೊಡದ ಹಸುವನ್ನು ಹಿಂಸಿಸುವಂಥ ಶಾಸ್ತ್ರ ಹೇಳಿಲ್ಲ. ಹಾಲು ಮಾರುವವನು ಅದೇ ವ್ಯಾಪಾರ. ಅವನು ಹಾಲು ಕೊಡದೇ ಇರೋ ಹಸು ತಂದು ಹುಲ್ಲು ಹಾಕಾಗಿದ್ರೆ ಏನು ವೇಸ್ಟ್ ಅಲ್ವಾ ಅವನಿಗೆ? ಹಾಗೇನೆ ಇವೆಲ್ಲ ವೇಸ್ಟು ಅಂತಾರೆ ಭಗವಂತ. ತೀರ್ಥ ಅಂದರೆ ಅದಕ್ಕೆ ಶಾಸ್ತ್ರ ಅಂತಲೇ ಹೆಸರು. ತೀರ್ಥ ಅಂದರೆ ತೀರ್ಥಯಾತ್ರೆ ಅಂತ, ತೀರ್ಥಗಳು ಅಂದರೆ ನದಿಗಳಂತ ಹೆಸರು. ನದಿಗಳಲ್ಲಿ ಮುಳುಗೋದೇ ಮುಳುಗೋದು, ಗುರು ಹಿರಿಯರಿಗೆ ದ್ರೋಹ ಬಗೆಯೋದು, ತಂದೆ ತಾಯಿಗಳನ್ನಂತೂ ಕೀಳಾಗಿ ಕಾಣೋದು, ಗಂಗಾ ನದಿಯಲ್ಲಿ ಮುಳುಗೋದು, ಎಲ್ಲೇ ಬೇಕೋ ಸಿಂಧೂ ನದಿಯಲ್ಲಿ ಮುಳುಗೋದು, ಯಾವ ನದಿ ಸಿಕ್ತೋ ಮಾಘ ಸ್ನಾನ, ಆ ಸ್ನಾನ, ಈ ಸ್ನಾನ ಅಂತ ಎಲ್ಲ ಮಾಡ್ಕೊಂಬಂದು ಮನೆಯಲ್ಲಿ ಅಪ್ಪ ಅಮ್ಮಂಗೆ ವೃದ್ಧಾಶ್ರಮಕ್ಕೆ ಸೇರಿಸಿಬಿಟ್ರೆ ನಾವು ಮಾಡಿದ್ದೆಲ್ಲನೂ ಅವನು ಗಂಟು ಇಟ್ಟುಬಿಡ್ತಾನೆ. ಅಷ್ಟೇ. ಅದನ್ನು ಮಾಡಬೇಕಾದರೂ ಕೂಡ ಅನುಸಂಧಾನ ಇಟ್ಕೊಂಡು ಮಾಡಬೇಕು. ತೀರ್ಥಸ್ಥಾನಗಳಲ್ಲಿ ಅನುಸಂಧಾನ ಇಲ್ಲದೆ ಮಾಡಿದರೆ ನಮಗೂ ಪ್ರಾಣಿಗಳಿಗೂ ಏನು ಬೆಲೆ ಇಲ್ಲ. ನೋಡಿ, ನಾವು ಈಗ ಶೌಚ ಅನ್ನೋದು ಕೇಳ್ತಾ ಇದ್ದೀವಿ, ಕ್ಲೀನ್ ಇರಬೇಕು ನದಿಗಳು ಅಂತ. ಶಾಸ್ತ್ರದಲ್ಲಿ ಏನಿದೆ ಗೊತ್ತಾ? ಗರುಡ ಪುರಾಣದಲ್ಲಿ ಹೇಳ್ತಾನೆ, ನದಿಗಳಲ್ಲಿ ಗಲೀಜು ಮಾಡುವವರು, ನದಿಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವವರು, ನದಿಗಳಲ್ಲಿ ಉಗುಳುವವರು, ನದಿಗಳಲ್ಲಿ ಮೈಯ ಕೊಳೆಯನ್ನು ಹಾಕುವವರು, ನದಿಗಳಲ್ಲಿ ಬಟ್ಟೆ ಒಗೆಯುವವರು, ನದಿಗಳಲ್ಲಿ ಸೋಪು ಹಚ್ಚಿ ಕೊಳೆ ಮಾಡುವವರು, ಇವರು ಅನಂತ ನರಕದಲ್ಲಿ, ಅಂತಕಾಲ ನರಕದಲ್ಲಿ ವಾಸ ಆಗ್ತಾರೆ ಅಂತ ಶೌಚ ಗರುಡ ಪುರಾಣದಲ್ಲಿ ಹೇಳೇ ಬಿಟ್ಟಿದೆ. ಈಗಿರೋರು ಹೇಳಿದ್ದಲ್ಲ, ನಾವು ಮಾಡ್ತಾ ಇರೋದಂಥ ಹೊಲಸು ಕೆಲಸಗಳು. ನಮ್ಮ ಮನೆ ಕ್ಲೀನ್ ಇರಬೇಕು. ಆ ಕ್ಲೀನ್ ಅಂದರೆ ಆ ಗೋಮಯ ಅಂತೂ ಇಲ್ಲೇ ಇಲ್ಲ. ಗೋಮಯ ಅಂದರೆ ಮುಂದೆ ಏನು ಅಂತ ಕೇಳಬೇಕು. ಅಮೆಝಾನ್ನಲ್ಲೋ ಫ್ಲಿಪ್ಕಾರ್ಟ್ನಲ್ಲೋ ಗೋಮಯ ತೋರಿಸ್ತಾನೆ ಅಂತ ಅಂದ್ಬಿಡೋದು ಅಷ್ಟೇ. ಇದು ನಮ್ಮದು ಪರಿಸ್ಥಿತಿ. ಶೌಚಾದಿ ನಿಯಮ, ಅತೀ ಶೌಚ ಮಾಡ್ತೀವಪ್ಪ, ಏನು ಮೈಲಿಗೆ ಮಾಡ್ತೀವಿ. ಮಡಿ ಮಾಡಬೇಕು. ಮಡಿಗೂ ಏನಿದೆ, ಮುಸುರೆಗೂ ಭಾಳ ವ್ಯತ್ಯಾಸ ಇದೆ ಅಲ್ವಾ? ಮುಸುರೆಗೂ ಮಡಿ ವ್ಯತ್ಯಾಸ ಏನು ಹೇಳಿ? ಮುಸುರೆ ಕೈ ಊಟ ಮಾಡಿರ್ತೀರ, ಮುಸುರೆ ತಗತ್ತೆ, ಇಡೀ ಮೈ ತೊಳ್ಕೊಳ್ಳಲ್ಲ ನೀವು, ಕೈ ಎಷ್ಟು ತೊಳ್ಕೊಳ್ತೀರ ಅಲ್ವಾ? ಮೈಲಿಗೆ ಅಂದು ಯಾರೋ ನಿಮ್ಮ ಕೈ ಮುಗಿದ್ರು, ಕೈ ಎಷ್ಟು ತೊಳ್ಕೊತೀರಾ? ಇಲ್ವಲ್ಲ, ಇಡೀ ಬಾಡಿ ತೊಳ್ಕೊ ಅದು. ಆದರೆ ಶೌಚ ಮಾಡಿ ಆ ಶೌಚದಲ್ಲಿ ಪರಮಾತ್ಮನ ನೆನಪಿಲ್ಲ ಅಂತಂದರೆ ಅದಕ್ಕೆ ದಾಸಗಳಿದೆ, ಮಡಿ ಒಂದು ಅಡಿಗಡಿ ಯಾಕೆ ಯಾರುವೆ ಅಂದರೆ ನಾವೇನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀವಿ, ಮಡಿ ಮಾಡೋದೇ ಬೇಡ. ದಾಸಗಳು ಬಿಟ್ಟಿದ್ದಾರೆ ಮಡಿ ಮಾಡೋದು ಬೇಡ, ಪರಮಾತ್ಮನ ನೆನೆಸ್ಬಿಟ್ರೆ ಸಾಕು ಅಂತ ಹಂಗೆ ನಾವು ತಿಳ್ಕೊಳ್ತೀವಿ. ಹಾಗಲ್ಲ, ಮಡಿ ಮಾಡು, ಪರಮಾತ್ಮನ ಸಹಿತವಾಗಿ, ನೆನಪಿನ ಸಹಿತವಾಗಿ ಮಾಡು. ಮಡಿ ಮಾಡಲಿಲ್ಲ ಅಂದರೆ ಮಡಿಯುತ್ತಿ ಅಂತ. ಮಡಿ ಅಂದರೆ ಕನ್ನಡದಲ್ಲಿ ಸಾಯ್ತಯ್ಯ ಅಂತ ಅರ್ಥ. ಹಾಗಾಗ್ತೀಯ, ಅದು ಏನೂ ಮಾಡಿದ್ರೂ ಆಗಲ್ಲ. ನಿಯಮಗಳನ್ನು, ಇಂದ್ರಿಯ ನಿಗ್ರಹಾದಿಗಳು, ಇಂದ್ರಿಯ ನಿಗ್ರಹ ಮಾಡ್ತೀರಾ, ಭಾಳ ಚೆನ್ನಾಗಿ ನಿಗ್ರಹ ಮಾಡ್ತೀವಿ ಎಲ್ಲ. ಇಲ್ಲ ಆಚಾರ್ಯ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರವಚನ ಕೇಳ್ತೀವಿ, ಬರೀ ಹರಿ ಕೀರ್ತನೆಗಳನ್ನು ಮಾಡ್ತೀವಿ, ಬರೇ ಓದ್ತೀವಿ, ಎಲ್ಲ ನಿಗ್ರಹಗಳಿದ್ದಾವೆ, ನಾವು ಎಲ್ಲೆಲ್ಲೂ ತಿನ್ನಲ್ಲ, ಮನೆಯಲ್ಲೇ ದೇವರಿಗೆ ನೈವೇದ್ಯ ಮಾಡಿ ತಿಂತೀವಿ ಅಂತ ಹೇಳಿಬಿಟ್ಟು ಅದರಲ್ಲೂ ಭಗವಂತನ ಬಗ್ಗೆ ಭಕ್ತಿ ಇಲ್ಲದೇನೆ ಮಾಡಿದರೆ ಇವು ಯಾವುವು ನನ್ನನ್ನು ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಶ್ರೀಕೃಷ್ಣ ಪರಮಾತ್ಮ.
ಇವನ್ನೆಲ್ಲ ಮಾಡ್ಲಿಕ್ಕೆ ಸರಿ ಇಲ್ಲ, ಆಗದೇ ಇಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ಆಮೇಲೆ ಪರಮಾತ್ಮ ಇನ್ನೂ ಅದ್ಭುತವಾದ ಮಾತುಗಳನ್ನು ಹೇಳ್ತಾನೆ. ಮತ್ಸಂಗೇನ ತು ದೈತೇಯ ಯಾತು ದಾನ ಮೃಗಾ ಖಗಾ ಗಂಧರ್ವಾಪ್ಸರಸೋ ನಾಗಾ ಸಿದ್ಧಾಶ್ಚರಣ ಗುಹ್ಯಕಾ ವಿದ್ಯಾಧರ ಮನುಷ್ಯೇಷು ವೈಶ್ಯಾ ಶೂದ್ರಾ ಸ್ತ್ರೀ ಅಂತ್ಯಜಾ ರಜಸ್ತಮ ಪ್ರಕೃತಯಸ್ತಿ ಅಸ್ಮಿಂಸ್ತಸ್ಮಿನ್ ಯುಗೇ ನಗಃ. ಪಾಪರಹಿತನೇ, ಆಯಾ ಯುಗಗಳಲ್ಲಿ ಪ್ರಹ್ಲಾದ್ ದೈತ್ಯರಿಗೆ ಒಲಿದೆ ನಾನು ಅಂತಾನೆ ಭಗವಂತ. ಪ್ರಹ್ಲಾದಿ ದೈತ್ಯರು, ವಿಭೀಷಣಾದಿ ರಾಕ್ಷಸರು, ಮೃಗ ಪಕ್ಷಿಗಳು, ಗಂಧರ್ವ ಅಪ್ಸರೆಯರು, ನಾಗ ಸಿದ್ಧ ಚಾರಣ ಗುಹ್ಯಕರು, ವಿದ್ಯಾಧರರು, ಇವರು ರಾಜಸ ತಾಮಸ ಶರೀರಗಳಿದ್ದರೂ ನನ್ನ ಭಕ್ತಿಯಿಂದ ನನ್ನ ಲೋಕವನ್ನು ಸೇರಿದರು. ಅವರು ಏನು ಮಾಡಿದ್ರು ನಾನು ಕ್ಷಮಿಸಿದೆ ಮಾಡಿದರು ಅಂತ ಹೇಳ್ತಾನೆ. ಪ್ರಹ್ಲಾದೇ ದೈತ್ಯರು. ಪ್ರಹ್ಲಾದ ದೈತ್ಯ ವಂಶದವನಲ್ವ, ಹಿರಣ್ಯಕಶಿಪಿನ ವಂಶದವನು. ಅವನು ಇದು ನೋಡಿದರೆ ಅವನು ಶಂಕುಕರ್ಣ. ಲಕ್ಷ್ಮಿಯ ಬ್ರಹ್ಮದೇವರ ಪೂಜೆಗೆ ಅಣಿ ಮಾಡಿಕೊಡ್ತಿದ್ದವನು ಶಂಕುಕರ್ಣ. ವ್ಯತ್ಯಾಸದಿಂದ ಶಾಪಗೊಂಡು ದೈತ್ಯನಾಗಿ ಅವತರಿಸಿದ್ದ ಪ್ರಹ್ಲಾದನಾಗಿ ಮತ್ತೆ ಭಕ್ತಿಯಿಂದ ಮತ್ತೆ ಬಂದು ವ್ಯಾಸರಾಜರಾಗಿ ಆಮೇಲೆ ರಾಘವೇಂದ್ರ ಸ್ವಾಮಿಗಳಾಗಿ ಅನುಗ್ರಹಿಸ್ತಾ ಇದ್ದಾರೆ. ಇನ್ನೊಂದು ಅಂತ ದೈತ್ಯನಿಗೆ ನಾನು ಒಲಿದ್ನಯ್ಯ ಅಂತಾನೆ ಭಗವಂತ. ಇಲ್ಲಿ ನಾವು ತಿಳ್ಕೊಬಾರ್ದು ರಾಕ್ಷಸರಿಗೂ ಒಲಿತಾನೆ ಭಗವಂತ ಅಂತ. ಅವ್ರ ಸಾಧನೆ ಇರುತ್ತೆ. ವಿಭೀಷಣನು ರಾಕ್ಷಸನೇ ಅಲ್ವಾ? ವಿಭೀಷಣನು ರಾಕ್ಷಸನೇ. ವಿಭೀಷಣಿಗೂ ಒಲಿದೆ ನಾನು, ಅವನು ರಾಕ್ಷಸರಿಗೂ ಒಲಿತಾನೆ ಭಗವಂತ. ಮೃಗ ಪಕ್ಷಿಗಳು, ಗರುಡನಿಗೆ ಒಲಿದ, ಜಟಾಯುಗೂ ಒಲಿದ ಅಲ್ವಾ? ಮೃಗ ಪಕ್ಷಿಗಳಲ್ವಾ ಅವು? ಆಮೇಲೆ ಗಜೇಂದ್ರನಿಗೆ ಒಲಿದ, ಮೃಗ ಅಲ್ವಾ ಅದು? ಗಂಧರ್ವ ಅಪ್ಸರಿಯರಿಗೆ ಒಲಿದ, ಸಿದ್ಧರಿಗೆ ಒಲಿದ, ಚಾರಣರಿಗೆ ಒಲಿದ. ಅವರು ನನ್ನ ಭಕ್ತಿಯಿಂದ ನಾನು ಲೋಕವನ್ನು ಪಡೆದಿದ್ದಾರೆ ಅಂತ ಹೇಳಿದೆ. ಮುಂದೆ ಹೇಳ್ತಾನೆ, ಬಹವೋ ಮತ್ಪದಂ ಪ್ರಾಪ್ತಾಸ್ಯ ಅಷ್ಟ್ರಕಾವಂತಿಕಾದಯ ವೃಷಪರ್ವಾಹ ಬಲಿರ್ಬಾಣೋ ಮಯಶ್ಚಾತ ವಿಭೀಷಣ ಸುಗ್ರೀವೋ ಹನುಮಾನ್ ವೃಕ್ಷೋ ಗಜೋ ಗೃದ್ರೋ ವಣಿಕ್ಪದ ವ್ಯಾಧ ಕುಬ್ಜ ವ್ರಜೆ ಗೋಪ್ಯೋ ಯಜ್ಞಪತ್ ತಥಾಪರೇ ತೇನ ಅಧೀತ ಶ್ರುತಿಗಣ ನ ಉಪಾಸಿತ ಮಹತ್ತಮಃ ಔರತಾತಪ್ತ ತಪಸೋ ಮತ್ಸಂಗಾನ್ ಮುಖ ಮಾಮುಪಾಗತಃ. ಈ ಶ್ಲೋಕ ಹೇಳಿಬಿಟ್ಟು ನಾವು ಕರಿಯಾಟ್ಟಾಗಿ ಯೋಚನೆ ಮಾಡಲಿಲ್ಲ ಅಂದರೆ ಇದು ಅಪಾರ್ಥವನ್ನೇ ಕೊಡುತ್ತೆ ಈ ಶ್ಲೋಕ. ಏನಂದರೆ ಹೇಳ್ತಾನೆ ಭಗವಂತ, ವೃತಾಸುರ, ಅವಧೂತ ಮಹಾಮುನಿ, ಹನುಮಂತ ಉತ್ತಮ ಗುರುಗಳನ್ನು ಸೇವಿಸಿಲ್ಲ, ವೇದಾಧ್ಯಯನ ಮಾಡಲಿಲ್ಲ, ವ್ರತ ತಪಸ್ಸನ್ನು ಮಾಡಲಿಲ್ಲ, ಆದರೂ ಭಕ್ತಿಯಿಂದ ನಾನು ಪಡೆದಿದ್ದೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಇದೇ ರಾಮಾವತಾರದಲ್ಲಿ ಹನುಮಂತ ಅವನು ಇಡೀ ವ್ಯಾಕರಣ ಶುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಹನುಮಂತನಿರುವ ಜ್ಞಾನ ಇಲ್ಲ ಅಂತ ಹೇಳ್ತಾನೆ, ಜ್ಞಾನಗಳಿಗೆ ಯಾರಿಗೂ ಇಲ್ಲ ಅಂತ ಹೇಳ್ತಾನೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಹನುಮಂತನಿಗೆ ಏನು ಆಚರಣೆನೇ ಮಾಡಲಿಲ್ಲ, ಜ್ಞಾನನೂ ಇರಲಿಲ್ಲ, ಸಿದ್ಧಿನೂ ಪಡೆದಿರಲಿಲ್ಲ, ನನ್ನ ಭಕ್ತಿಯಿಂದ ಮಾಡಿದ್ದಕ್ಕೆ. ಅಂದರೆ ಅದರ ಅರ್ಥ ಏನು? ಅವರು ಈ ಜನ್ಮದಲ್ಲಿ ಸಾಧನೆ ಮಾಡಿಲ್ಲ, ಸಾಧನೆ ಮಾಡಿಬಿಟ್ಟಿದ್ದಾರೆ ಅವರು. ಸಾಧನೆ ಮಾಡದೇ ಭಗವಂತ ಕೊಡಲ್ಲ. ಹನುಮಂತ ಸಾಧನೆ ಮಾಡಲಿಲ್ಲ ಅಂದುಬಿಟ್ರೆ ಅಂಥ ಪಾಪಕ್ಕೆ ನಾವು ಉದ್ಧಾರನೇ ಆಗಲ್ಲ, ಅಂಥ ಪಾಪಕ್ಕೆ ಹೋಗ್ತೀವಿ. ಹನುಮಂತ ಸಾಧನೆಗಳು ಹಿಂದೆ ಮಾಡಿಬಿಟ್ಟಿದ್ದಾನೆ ಮುಖ್ಯ ಪ್ರಾಣದೇವರು. ಆಮೇಲೆ ಅವಧೂತ ಮಹಾಮುನಿ ಕೇಳಿದ್ದೀವಿ, 24 ಗುರುಗಳನ್ನು, 24 ಪ್ರಕೃತಿಯಲ್ಲಿ 24 ಗುರುಗಳನ್ನು ಮಾಡಿಕೊಂಡವನು. ಅವನು ಏನು ಸಾಧನೆ ಮಾಡಿಲ್ಲ ಅಂದ್ರಾಗತ್ತ? ಅವನಿಗೆ ಒಲ್ದಿದ್ದೀನಿ. ಬಲಿಚಕ್ರವರ್ತಿ ರಾಕ್ಷಸ, ಅವನಿಗೆ ಒಲ್ದಿದ್ದೇನೆ ನಾನು ಅಂತಾನೆ. ಬಲಿಚಕ್ರವರ್ತಿಯ ಸಾಧನೆ ಎಂಥದ್ದು? ಮುಂದೆ ಇಂದ್ರ ಪದವಿ ಏನು ಕೊಡ್ತಾನೆ ಭಗವಂತ? ಅವನ ಮನೆ ಬಾಗಿಲು ಕಾಯ್ತಾ ಇದ್ದಾನೆ ಭಗವಂತ, ವಾಮನ ರೂಪಿ ಭಗವಂತ. ಅವನ ಮನೆ ಬಾಗಿಲು ಕಾಯ್ತಾ ಇದ್ದಾನೆ ಅವನು ಭಗವಂತ. ಅವನು ಭಕ್ತಿಯಿಂದ ಮಾಡಿದ. ಆಮೇಲೆ ಬಾಣಾಸುರ, ಮಯ, ವಿಭೀಷಣ, ಸುಗ್ರೀವ, ಜಾಂಬವಂತ, ಗಜೇಂದ್ರ, ಆನೆ ಏನು ಮಾಡ್ತೀರಿ? ಆನೆ ಎಲ್ರಿ ಜ್ಞಾನ ಬಂತು ಅಂತ ಕೇಳಿದರೆ ಆನೆಯ ಹಿಂದಿನ ಜನ್ಮ ಇಂದ್ರದ್ಯುಮ್ನ ಅಂತ ಭಾಗವತದಲ್ಲಿ ಬರುತ್ತೆ. ಭಕ್ತ, ಅವನು ಶಾಪದಿಂದ ಆನೆಯಾಗ್ತಾನೆ. ಆ ಮೊಸಳೆ ಮೇಲೆ ಅವನಿಗೆ ಆ ನೆನಪು ಬಂದು ಬಿಟ್ಟು ಕೂಗ್ತಾನೆ. ಎಲ್ಲ ಬಾಂಧವರೆಲ್ಲರೂ ವರ್ಷಗಟ್ಟಲೆ ಅವನ ಎಳೆದು ಮೊಸಳೆಯಿಂದ ಬಿಡಿಸಬೇಕು ಅಂತಂದಾಗ
ಆಗೋದಿಲ್ಲ. ಆವಾಗ ಯಾರತ್ರನೂ ಆಗೋದ ನಾರಾಯಣ ಅಂತಂದಾಗ ಭಗವಂತ ಗರುಡನ ಸಹಿತವಾಗಿ ಕ್ಷಣ ಮಾತ್ರದಲ್ಲಿ ಬಂದು ಮಥುಳೆಯನ್ನು ಕೊಲ್ತಾನೆ, ಗಜೇಂದ್ರನನ್ನು ಉದ್ಧಾರ ಮಾಡ್ತಾನೆ. ಗಜೇಂದ್ರ ಏನು ಭಕ್ತಿ ಮಾಡಿದ್ದ ನಾವಂತೀವಿ, ಗಜೇಂದ್ರ ಏನು ಭಕ್ತಿ ಮಾಡಿದ್ದ, ಗಜೇಂದ್ರ ಏನು ಶಾಸ್ತ್ರ ಓದಿದ್ದ, ಗಜೇಂದ್ರ ಎಲ್ಲಿ ಪ್ರವಚನ ಕೇಳಿದ್ದ ಅಂದರೆ ಅವನು ಇಂದ್ರದ್ಯುಮ್ನ ಭಗವಂತನ ಭಕ್ತ. ಹಿಂದೆ ಎಲ್ಲ ಸಾಧನೆ ಮಾಡಿದ್ದಾನೆ, ಈಗ ಸಾಧನೆ ಮಾಡಿಲ್ಲ ಅಂತಲ್ಲ. ನಾವು ಏನು ಸಾಧನೆ ಮಾಡ್ತೀವೋ ಅದು ಮೈನಸ್ ಆಗಲ್ಲ, ಅದು ಆ್ಯಡ್ ಆಗ್ತಾ ಹೋಗುತ್ತೆ. ನಾವು ಈ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಗುಣಗಳು ಮುಂದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗೆ ಪಾಪಗಳು ಆ್ಯಡ್ ಆಗ್ತಾ ಹೋಗ್ತವೆ. ಜಟಾಯು ಎಂತಹ ಜಟಾಯು ರೀ, ರಾವಣನ ಜೊತೆಗೆ ಹೋರಾಡದ. ನನಗೆ ಗೊತ್ತಿತ್ತು ರಾವಣನನ್ನು ಗೆಲ್ಲುವ ಸಾಮರ್ಥ್ಯ ಜಟಾಯು ಇಲ್ಲ ಅಂತ ಗೊತ್ತಿತ್ತು. ಆದರೂ ಕೂಡ ಅವನು ಪ್ರತಿರೋಧ ಒಪ್ಪಿಸಿದ ಅಲ್ವಾ, ಸೀತಾಮಾತೆಯನ್ನು ಅಪಹರಿಸಿದ ಅಂತ. ಸೀತಾಮಾತೆಯನ್ನು ಅಪಹರಿಸಿದ ಅಂದರೆ ಲೌಕಿಕವಾಗಿ ಅಂತ ತಿಳ್ಕೊಳ್ಳಿ, ಬೇರೆ ಏನಿಲ್ಲ. ಸೀತಾಮಾತೆಯನ್ನು ಅಪಹರಿಸುವ ಯೋಗ್ಯತೆ ಅವನಿಗೆ ಇಲ್ಲೂ ಇಲ್ಲ. ಸೀತೆಗೂ ರಾಮನಿಗೂ ವಿಯೋಗ ಇಲ್ಲೇ ಇಲ್ಲ. ನಿತ್ಯ ನಿಯತ ಪತ್ನಿಯರವರು, ಪತಿಪತ್ನಿಯರು. ಯಾವಾಗಲೂ ಭಗವಂತನ ವಕ್ಷಸ್ಥಾನದಲ್ಲೇ ಇರ್ತಾಳೆ ಸೀತೆ, ಲಕ್ಷ್ಮೀದೇವಿ. ಇವನೆಲ್ಲಿ ಕರ್ಕೊಂಡು ಹೋಗ್ತಾನೆ, ಅವ್ರಿಗೆ ಮುಟ್ಟ ಯೋಗ್ಯತೆ ಇಲ್ಲ ಇವನಿಗೆ. ಇದನ್ನು ಜಟಾಯು ನೋಡಿದರೂ ಕೂಡ ಅನ್ಯಾಯ ಆಗಿ ನೋಡ್ತಾ ಇದ್ದುದನ್ನು ಹೊಡೆದಾಡಿಬಿಟ್ಟು ತನ್ನ ರೆಕ್ಕೆಗಳನ್ನು ಕಳ್ಕೊಳ್ತಾನಲ್ವ ಅವನು ಜಟಾಯು. ಅವನು ಕೊನೆಗೆ ಅವನಿಗೆ ಮೋಕ್ಷವನ್ನು ಕೊಡ್ತಾನಲ್ಲ ಭಗವಂತ, ಪುಣ್ಯ ಅವನ ಸಾಧನೆಗೆ ಮೋಕ್ಷವನ್ನು ಕೊಡ್ತಾನಲ್ವ. ಯಾಕೆ ಕೊಟ್ಟ? ಅವನ ಸಾಧನೆ ಇತ್ತು ರೀ. ಆಮೇಲೆ ಗೋಪಿಯರಿಗೆ ಜ್ಞಾನನೇ ಇಲ್ಲ. ಗೋಪಿಯರು ಭಗವಂತನನ್ನು ಕಾಮದ ದೃಷ್ಟಿಯಿಂದ, ಕೃಷ್ಣನನ್ನು ಕಾಮದ ದೃಷ್ಟಿಯಿಂದ ಕಾಮಿಸ್ತಾ ಇದ್ರು. ನಾವಂಗಂತೀವಿ ಅಂಥ ನೀಚ ಭಗವಂತ ಹೇಗಿದ್ದಾನೆ ಅಂತಂದರೆ ಎಲ್ಲರ ಜೊತೆಗೂ ಅವನು ಕ್ರೀಡೆಯನ್ನು ಆಡಿದ, ಅಂಥವನನ್ನು ನಾವು ಪೂಜೆ ಮಾಡ್ತೀವಲ್ಲ ಅಂತ ಅಂದ್ಕೊಂಡ್ರೆ, ಅವರು ಭಗವಂತನಿಗೆ ಕಾಮನೆ ಮಾಡಿದರು. ಯಾಕೆ ಅಂತಂದರೆ ಅವರು ಭಗವಂತನ ಜೊತೆಗೆ ಬರೀ ದೈಹಿಕ ಸುಖಕ್ಕಾಗಿ ಕಾಮನೆ ಮಾಡಲಿಲ್ಲ, ಅವರು ಮಾನಸಿಕವಾಗಿ ಭಗವಂತನನ್ನು ಪ್ರೀತಿಸ್ತಾ ಇದ್ದರು. ಅವರು ಯಾರು? ಅವರು ಅಪ್ಸರಾ ಸ್ತ್ರೀಯರು. ಹನುಮಂತನಿಗೆ ಒಲಿದು ಭಗವಂತ ಸಾಹಿತ್ಯ ಮೋಕ್ಷವನ್ನು ಕೊಡ್ತಾನೆ. ಆದರೆ ಗೋಪಿಕಾ ಸ್ತ್ರೀಯರಿಗೆ ಒಲಿದ ಭಗವಂತ ಹಾಗೆ ಮಾಡಲ್ಲ. ಗೋಪಿಕಾ ಸ್ತ್ರೀಯರಿಗೆ ಮತ್ತೆ ಅಪ್ಸರಾ ಸ್ತ್ರೀಯರಾಗಿ ಅಲ್ಲಿ ಸಾಧನೆ ಮಾಡಿ, ಅಲ್ಲಿ ನನ್ನ ಮೇಲೆ ಭಕುತಿಯನ್ನು ಮಾಡಿ ನೀವು ಮೋಕ್ಷ ಹೊಂದಿ ಅಂತ ಹೇಳ್ತಾನೆ ಹೊರತು ಎಲ್ಲರನ್ನೂ ಹಾಗೆ ಕಳಿಸ್ಬಿಡೋದಿಲ್ಲ. ಆ ಗೋಪಿಕಾ ಸ್ತ್ರೀಯರು, ಅಷ್ಟು ಜನ ಗೋಪಿಕಾ ಸ್ತ್ರೀಯರಿದ್ರಲ್ಲ, ಅವರೆಲ್ಲರೂ ಬಂದುಬಿಟ್ಟು ಏನಂತೀವಿ ನಾವು, ಜಾರ ಅಂತೀವಿ. ಬೇರೆ ಮದುವೆಯಾದ ಹೆಂಗಸರನ್ನು ಮಾತಾಡಿದ ಅಲ್ಲ. ಗೋಪಿಕಾ ಸ್ತ್ರೀಯರು ಬರೀ ಕೇವಲ ಕಾಮದಿಂದ ಭಗವಂತನನ್ನು ಪ್ರೀತಿಸಲಿಲ್ಲ. ಅವರು ಭಗವಂತನನ್ನು ಅವರು ರಮಿಸಬೇಕು ಅಂತ ಮನಸ್ಸಿನಿಂದ ರಮಿಸಿದರು. ಇಲ್ಲೆಲ್ಲೂ ನೋಡಿ ಭಗವಂತನೇ ಯಾರ ಹತ್ರನೂ ಹೋಗಲಿಲ್ಲ, ಅವರೇ ಇವ್ರ ಹತ್ರ ಬಂದರು. ಹಾಗಾಗಿ ಅವರ ಭಕ್ತಿಗೆ ಒಲಿದು, ಪ್ರೀತಿಗೆ ಒಲಿದು ಅವನನ್ನು ಉದ್ಧಾರ ಮಾಡ್ದ. ಕುಬ್ಜೆ, ವಕ್ರೆ, ತ್ರಿವಕ್ರೆ. ಕುಬ್ಜರಿ ಅವಳಿಗೆ ಏನು ಗೊತ್ತೇ ಇಲ್ಲ. ಅವಳು ಕಂಸನಿಗೆ ಗಂಧ ತೆಗೆದುಕೊಂಡು ಹೋಗಬೇಕು ಅಂದಾಗ ಕೃಷ್ಣ ಕೇಳ್ತಾನೆ, ಯಾರಿಗೆ ಕೊಡ್ತೀಯ ಗಂಧನ ಅಂತ. ಅವನಿಗೆ ಕೊಡ್ತಾ ಇದ್ದೆ, ಬೇಡ ಕೃಷ್ಣ ನಿನಗೇ ಕೊಡ್ತೀನಿ ಅಂತೇಳಿ, ನಿನಗೇ ಕೊಡ್ತೀನಿ ಅಂತೇಳಿ ಕೊಟ್ಟರೆ ಅವಳ ವಕ್ರತೆಯನ್ನು ಪರಿಹಾರ ಮಾಡಿ, ಭಗವಂತ ಪರಿಹಾರ ಮಾಡಿದಾಗ ಅವಳು ಏನು ಕೇಳಿದ್ಲು? ನನಗೆ ನಿನ್ನ ಸಂಘ ಬೇಕು ಅಂತ ಕೇಳಿದ್ಲು ಭಗವಂತನಿಗೆ. ಭಗವಂತ ಏನು ಹೇಳ್ದ ಕೃಷ್ಣ ಪರಮಾತ್ಮ? ಈಗ ಇಲ್ಲ, ಆಮೇಲೆ ಬರ್ತೀನಿ, ನಾನು ನಿನ್ನ ಜೊತೆಗೆ ಇರ್ತೀನಿ, ಹೋಗು ಅಂತ. ಎಂಥ ಕರುಣಾಳರಿ ಭಕ್ತ. ಅವಳ ಸಾಧನೆ ಏನ್ರಿ? ಅವಳ ಸಾಧನೆ ಏನು? 3 ವಕ್ರತೆಯನ್ನು ಪರಿಹರಿಸಿದಳವಳು. 3 ವಕ್ರತೆ ಅಂದರೆ ಏನು? ನಾವು ದೇವರಿಗೆ ದಿವಸ ಗಂಧ ಅರ್ಪಿಸ್ತೀವಲ್ವ ದೇವರಿಗೆ. ಗಂಧ ಅರ್ಪಿಸಬೇಕಾದ್ರೆ ಏನು ಅನುಸಂಧಾನ ಬೇಕು ನಮಗೆ ಅಂತ ಈ ರೀತಿ ಅನುಸಂಧಾನ ಆಗಬಹುದು ಅನ್ಸುತ್ತೆ. ಏನಂದರೆ ಗಂಧ ನಾವು ಅರ್ಪಿಸಬೇಕಾದರೆ ಗಂಧದಲ್ಲಿ ಭಗವಂತನ 403 ರೂಪಗಳಿರುತ್ತೆ. ಪ್ರತಿಮೆಗೆ ಹಚ್ಚಬೇಕು ಗಂಧ, ಕಾಲಿಗೆ ಹಚ್ಚಬೇಕು. ದೇವರ ಪ್ರತಿಮೆಗೆ ಹಣೆಗೆ ಮೈಗೆ ಗಂಧ ಹಚ್ಚೋದಲ್ಲ, ಕಾಲಿನಲ್ಲಿ ಗಂಧ ಇಡಬೇಕು. ಬೇರೆಯವರಿಗೆ ಹಣೆಗೆ ಹಚ್ಚಬೇಕು, ದೇವರಿಗೆ ಮಾತ್ರ ಕಾಲಿಗೆ ಗಂಧ ಇಡಬೇಕು. ಗಂಧ ಇಡಬೇಕಾದರೆ ಪ್ರತಿಮೆಯಲ್ಲಿ ಹರಿಕಥಾಮೃತದಲ್ಲಿ ಹೇಳ್ತಾರೆ 513 ರೂಪಗಳಿವೆ ಭಗವಂತನದ್ದು. ಶಾಲಿಗ್ರಾಮದಲ್ಲಿ 5535 ರೂಪಗಳಿದ್ದಾವೆ. ತುಳಸಿಯಲ್ಲಿ 5317 ರೂಪಗಳಿದ್ದಾವೆ. ಹೂವಿನಲ್ಲಿ 163 ರೂಪಗಳಿದ್ದಾವೆ.
ದೀಪ ಮಂಗಳಾರತಿ ಮಾಡ್ತಿರಲ್ಲ, ಅದರಲ್ಲಿ 13 ರೂಪಗಳಿದ್ದಾವೆ ಭಗವಂತನದ್ದು. ಏನು ಚಿಂತನೆ ಮಾಡಬೇಕು? ಗಂಧ ಏರಿಸ್ಬೇಕಾದ್ರೆ ಒಂದು ಸಾಮಾನ್ಯ ಗಂಧದ್ದೊಂದು ಹೇಳ್ತೀನಿ, ಬೇರೆದು ಬೇಡ. ಗಂಧದ್ದು ಹೇಳಬೇಕಾದ್ರೆ, ಗಂಧವನ್ನು ಏರಿಸಬೇಕಾದ್ರೆ ಗಂಧದಲ್ಲಿರುವ 403 ರೂಪಗಳನ್ನು, ನೀವು ಒಂದೊಂದು ರೂಪಗಳನ್ನು ಉಪಾಸನೆ ಮಾಡುವ ಶಕ್ತಿ ನಮಗಲ್ಲ, ದೇವತೆಗಳಿಗೆ. ಆ 413 ರೂಪದಿಂದ 403 ರೂಪದಿಂದ ಇದ್ದೀಯಪ್ಪ. ಈ ನಿನ್ನ 403 ರೂಪಗಳು, ಪ್ರತಿಮೆಯಲ್ಲಿರುವ 513 ರೂಪಗಳು, ಶಾಲಿಗ್ರಾಮದಲ್ಲಿರುವ 5535 ರೂಪಗಳು, ಪ್ರತಿಮೆಯಲ್ಲಿರುವ ಆಹ್ವಾನ ಮಾಡಿದ ನನ್ನ ಬಿಂಬರೂಪಿ, ಈ ಎಲ್ಲ ರೂಪಗಳು ಒಂದೇ ಅಂತ ಐಕ್ಯ ಚಿಂತನೆ ಮಾಡಬೇಕು. ಎಲ್ಲ ರೂಪಗಳು ಒಂದೇ ಅಂತ ಐಕ್ಯ ಚಿಂತನೆ ಮಾಡಬೇಕು. ಐಕ್ಯ ಚಿಂತನೆ ಮಾಡಿ ನಿನಗೆ ಅರ್ಪಿಸುತ್ತಿದ್ದೇನಪ್ಪ, ನನ್ನ ವಕ್ರತೆಯನ್ನು ಪರಿಹರಿಸು. ಅವಳಿಗೆ ಗಂಧ ಕೊಟ್ಟವಳಿಗೆ 3 ತ್ರಿವಕ್ರೆ ಅಂತ ಹೆಸರಲ್ವ ಅವಳಿಗೆ. ತ್ರಿವಕ್ರೆಯ 3 ವಕ್ರಗಳನ್ನು ಪರಿಹರಿಸಿದೆ. ನನ್ನ 3 ವಕ್ರತೆಗಳನ್ನು ಪರಿಹರಿಸು. ನನ್ನ 3 ವಕ್ರತೆಗಳು ಏನು? ಜ್ಞಾನ, ಭಕ್ತಿ, ವೈರಾಗ್ಯ. ಎಲ್ಲಲ್ಲೂ ನಮಗೂ ವಕ್ರತೆನೇ, ಸ್ಟ್ರೈಟ್ ಯಾವೂ ಇಲ್ಲ. ಎಲ್ಲ ವಕ್ರನೇ ನಮ್ಮದು. ಜ್ಞಾನದಲ್ಲಿ ವಕ್ರತೆ, ವೈರಾಗ್ಯದಲ್ಲಿ ವಕ್ರತೆ, ಭಕ್ತಿಯಲ್ಲಿ ವಕ್ರತೆ. ಈ ವಕ್ರತೆ ಏನಿದೆಯೋ ಭಗವಂತ, ಗಂಧ ನೀನು ಕೊಟ್ಟಿದ್ದನ್ನು ನಿನ್ನ ರೂಪಕ್ಕೆ ಅರ್ಪಿಸ್ತಾ ಇದ್ದೇನೆ. ನನ್ನಲ್ಲಿರುವ, ನಿನ್ನ ಮೇಲಿರುವ ಜ್ಞಾನ, ಭಗವಂತನ ಮೇಲೆ ಜ್ಞಾನ, ಭಕ್ತಿ, ವೈರಾಗ್ಯ, ವಿಷಯ ಪದಾರ್ಥಗಳ ಮೇಲೆ, ಆ ಜ್ಞಾನಭಕ್ತಿ ವೈರಾಗ್ಯದಲ್ಲಿರುವ ನನ್ನ ವಕ್ರತೆಯನ್ನು ಪರಿಹರಿಸಿ ನನಗೆ ನಿರ್ಮಲವಾದ ಭಕ್ತಿಯನ್ನು ಕೊಡುವಂಥ ಭಗವಂತನನ್ನು ಭಕ್ತಿಯಿಂದ ಕೇಳಿಕೊಂಡು ಮಾಡಿದರೆ ಭಗವಂತ ಏನಾದರೂ ಮಾಡಬಹುದು ಅಂತ ಅನುಸಂಧಾನ ಮಾಡಬಹುದು. ಈ ಥರ ಒಂದೊಂದಕ್ಕೂ ಒಂದೊಂದು ಅನುಸಂಧಾನ, ತುಳಸಿ ಏರಿಸಬೇಕಾದ್ರೂ ಮಾಡಬೇಕು. ಆಮೇಲೆ ಇಲ್ಲ ಅಂದರೆ ಅದು ಜಡ ಹಾಕಿದಂಗೆ ಆಗತ್ತೆ ಅಷ್ಟೇ. ಅಂದರೆ ಇದನ್ನೆಲ್ಲ ಹೇಳ್ದ ಅಂತಂದರೆ ಇವನ್ನೆಲ್ಲ ಮಾಡಿದರೆ ವೇಸ್ಟಾ? ಭಗವಂತ ಹೇಳ್ತಾನೆ, ಇದು ಹೇಳಿದ ಅರ್ಥ ಯಾಕಪ್ಪ ಅಂದರೆ, ಇವೆಲ್ಲ ಮಾಡಿದರೂ ಭಕ್ತಿಯೇ ಮುಖ್ಯ ಸಾಧನ. ಭಕ್ತಿಯೇ ಮುಖ್ಯ ಸಾಧನ ಅಂದು ಇವನ್ನೆಲ್ಲ ಮಾಡದೇ ಇದ್ದರೆ ಭಕ್ತಿ ಬರಲ್ಲ. ಭಕ್ತಿ ಸಹಿತವಾಗಿ ಇದನ್ನು ಮಾಡಬೇಕು ಅಂತ ಭಗವಂತ ಹೇಳ್ತಾನೆ. ಭಕ್ತಿ ಇಲ್ಲದೆ ನೀನು ಏನು ಮಾಡಿದ್ರು ಬರ್ತಾನೆ. ನಾನು 4 ಅವರ್ ಪೂಜೆ ಮಾಡಿದ್ದಪ್ಪ. ಬೆಳಿಗ್ಗೆ ಕುತ್ಕೊಂಡೆ, 12 ಗಂಟೆಗೆ ಎದ್ದೆ, ನೈವೇದ್ಯ ಮಾಡಿದೆ, ಎಲ್ಲ ಮಾಡಿದೆ. ದಿವಸ ಬೆಳಿಗ್ಗೆ ಎದ್ದರೆ ನಾನು ಅಷ್ಟೊತ್ತು ಸಂಧ್ಯಾವಂದನೆ ಮಾಡ್ತೀನಿ, ಇಷ್ಟೊತ್ತು ದೇವ್ರ ಪೂಜೆ ಮಾಡ್ತೀನಿ. ಎಷ್ಟು ನಿಮಿಷ ನಿನ್ನಲ್ಲಿ ಭಗವಂತನ ಮೇಲೆ ಮನಸ್ಸಿತ್ತು? ನನ್ನ ಮನಸ್ಸು ಬೇರೆ ಕಡೆನೇ ಓಡ್ತಾ ಇರುತ್ತೆ, ಭಗವಂತನ ಕಡೆ ಇರೋದೇ ಇಲ್ಲ. ಅದನ್ನು ಮನಸ್ಸಿಟ್ಟು ಮಾಡಬೇಕು. ಆಮೇಲೆ ಹೇಳ್ತಾನೆ ಭಗವಂತ, ಕೇವಲೇನ ಹಿ ಭಾವೇನ ಗೋಪ್ಯೋ ಗಾವ ಖಗಾ ಮೃಗಾಹ ಯೇ ಅನ್ಯೇ ಮೂಢದಿಯೋ ನಾಗಾಹ ಸಿದ್ಧ ಮಾಮಿಯು ರಂಜಸಾಹ. ಈ ಗೋಪಿಯರಿದ್ದಾರಲ್ಲ, ಗೋವುಗಳಿದ್ದಾವಲ್ಲ, ಮರಗಿಡಗಳಿದ್ದಾವಲ್ಲ, ಮೃಗಗಳು ಸರ್ಪಗಳಿದ್ದಾವಲ್ಲ, ಇವೆಲ್ಲವೂ ಅಜ್ಞಾನಿಗಳು. ನನ್ನನ್ನು ಭಕ್ತಿಯಿಂದ ಪೂಜಿಸಿದರು, ನಾನು ಸಂಸಾರ ಮುಕ್ತರನ್ನಾಗಿ ಅವ್ರಿಗೆ ಮಾಡಿಬಿಟ್ಟೆ ಅಂತ ಭಗವಂತ ಹೇಳಿಬಿಟ್ಟ. ಗೋಪಿಯರಿಗೆ ಭಕ್ತಿ ಇಲ್ಲ ಅಂತಲ್ಲ, ಅಪ್ಸರೆಯರವರು, ಅಪ್ಸರಸ್ತ್ರೀಯರು ಭಗವಂತನ ಪರಮ ಭಕ್ತರವರು. ಗೋವುಗಳಿಗೇನು ಭಕ್ತಿ ಇಲ್ಲ ಅಂತಿಲ್ಲ. ಮರಗಿಡಗಳು, ನಳಕೂಬರ ಕೇಳಿದರೆ ಕೃಷ್ಣನ ಚರಿತ್ರೆಯಲ್ಲಿ ಮರಗಳಲ್ವಾ, ಅವ್ರನ್ನ ಉದ್ಧಾರ ಮಾಡಿದನಲ್ವ ಭಗವಂತ ಕೃಷ್ಣ ಪರಮಾತ್ಮ. ಹೊರಳಕ ತೊಗೊಂಡು ಹೋಗ್ಬಿಟ್ಟು ಮರದ ಹತ್ರ ಮರ ಕೆಡುತ್ತಾನಲ್ವಾ, ಉದ್ಧಾರ ಮಾಡ್ತಾನಲ್ವಾ ಅದನ್ನು. ಅವಾಗೇನವು, ಅವು ಶಾಪದಿಂದ ಬರೋದು. ಸಾಧನೆ ಭಗವಂತನ ಭಕ್ತರವರೆಲ್ಲ. ಮೃಗಗಳು, ಸರ್ಪಗಳು, ಕಾಳಿಂಗ ಸರ್ಪ ನಾಟ್ಯ ಆಡ್ತಾನೆ, ಅವನ ಅಹಂಕಾರವನ್ನು ಮೆಟ್ಟುತ್ತಾನೆ, ಅವನನ್ನು ಉದ್ಧಾರ ಮಾಡ್ತಾನೆ. ಆ ಜನ್ಮದಲ್ಲಿ ಅವರಿಗೆ ಶಾಪದಿಂದ ಅಧ್ಯಯನ ಆಗಲಿ ಭಗವಂತನ ಜ್ಞಾನ. ಯಾಕೆಂದರೆ ನೋಡಿ, ಯಾವುದೇ ಅವತಾರದಲ್ಲಾದರೂ ಕೂಡ ವಾಯುದೇವರು ಬ್ರಹ್ಮನಿಗೆ ಅವತಾರ ಇಲ್ಲ ಕಲಿಯುಗದಲ್ಲಿ. ವಾಯುದೇವರಿಗಾಗಲಿ ಸರಸ್ವತಿ ಭಾರತೀಯರಿಗಾಗಲಿ ಅವರಿಗೆ ಭಗವಂತನ ಬಗ್ಗೆ ಯಾವತ್ತೂ ಮರೆವು ಇಲ್ಲ. ಯಾವುದೇ ಅವತಾರದಲ್ಲಿಯೂ, ಹನುಮನ ಅವತಾರದಲ್ಲಿಯೂ, ಭೀಮನ ಅವತಾರದಲ್ಲಿಯೂ, ಮಧ್ವಾಚಾರ್ಯರಾಗಿ ಅವತರಿಸಿದಲ್ಲೂ ಅವರಿಗೆ ಭಗವಂತನ ಬಗ್ಗೆ ಮರೆವಿಲ್ಲ. ಅಜ್ಞಾನ ಇಲ್ಲ ಅವರಿಗೆ, ಜ್ಞಾನ ತಿರೋಹಿತ ಆಗಿಲ್ಲ. ಬೇರೆ ದೇವತೆಗಳು, ಶಿವರುದ್ರಾದಿಗಳು, ಇಂದ್ರಾದಿಗಳನ್ನು ಹೇಳಿಕೊಂಡು ಬಿಟ್ಟು ಭಗವಂತನ ಬಗ್ಗೆ ಮರವು ಬರುತ್ತವರಿಗೆ. ಹಾಗೆ ಇವುಗಳಿಗೆ ಬರುವುದು ಮಹಾರು ಸಹಜ. ಭಗವಂತ ಅವರನ್ನು ಉದ್ಧಾರ ಮಾಡ್ತಾನೆ. ಆಮೇಲೆ ಕೊನೆಗೆ ಹೇಳ್ತಾನೆ, ಯಮ್ನ ಯೋಗೇನ ಸಾಂಖ್ಯೇನ ದಾನ ವ್ರತ ತಪೋಧ್ವರೈ ವ್ಯಾಖ್ಯಾ ಸ್ವಾಧ್ಯಾಯ ಸಂನ್ಯಾಸೈ ಪ್ರಾಪ್ನುಯಾದಿ ಯತ್ನವಾಪಿ.
ಕೇವಲ ಯೋಗ ಮಾಡ್ತೀನಿ ಗಂಟೆಗಟ್ಟಲೆ. ಈಗ ಯೋಗ ಅಂತಂದರೆ ಏನಾಗ್ಬಿಟ್ಟಿದೆ ಅಂತಂದರೆ ಬರೀ ನಮ್ಮ ಬಾಹ್ಯ ದೇಹವನ್ನು ದಂಡಿಸುವುದಷ್ಟೇ, ಅದಕ್ಕೇನು ಏನು ಗೊತ್ತೇ ಇಲ್ಲ. ಯೋಗ ಸಿದ್ಧಿಯನ್ನು ಪಡೆದಿರಬೇಕು. ಆಸನಗಳು, ಯೋಗಾಸನ ಅನ್ನೋದು ಒಂದು ಆಸನ, ಭಗವಂತನ ಬಗ್ಗೆ ಧ್ಯಾನ ಮಾಡಲಿಕ್ಕೆ. ಜ್ಞಾನ, ದಾನ, ತಪಸ್ಸು, ಯಜ್ಞ, ಪ್ರವಚನ ಗಂಟೆಗಟ್ಟಲೆ ಮಾಡ್ತೀವಿ, ಎಲ್ಲ ಮಾಡಿದ್ರೆ ಭಗವಂತನ ಬಗ್ಗೆ ಭಕ್ತಿ ಇಲ್ದೇ ಪ್ರವಚನ ಮಾಡಿದರೆ ಏನು ಬಂತು ರೀ? ಭಗವಂತನ ಮಹಿಮೆಗಿಂತ ಅನುಭವ ಬರಲಿಲ್ಲ ಅಂದರೆ ಏನು ಬಂತು? ವೇದಾಧ್ಯಯನ, ಸನ್ಯಾಸ ಎಲ್ಲ ಬಿಟ್ಬಿಟ್ವ, ಸಮ್ಯಕ್ ನ್ಯಾಸ ಎಲ್ಲವನ್ನೂ ಬಿಟ್ಟುಬಿಟ್ವಿ. ಅವನು ಸನ್ಯಾಸಿ, ವಿಷಯ ಸನ್ಯಾಸಿ ಏನಂತೆ, ನಾವು ಸಂಧ್ಯಾವಂದನೆ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ತತ್ವನ್ಯಾಸ, ಕರನ್ಯಾಸ ಅಂತ ಮಾಡ್ತೀವಿ, ಅಂಗನ್ಯಾಸ ಅಂತ ಮಾಡ್ತೀವಿ. ಏನು? ಆಯಾ ದೇವತೆಗಳನ್ನು ಆಯಾ ಅಂಗಗಳಲ್ಲಿ ಆಯಾರಲ್ಲಿ ನ್ಯಾಸ ಅಂದರೆ ಇಟ್ಟು ಬಿಟ್ಟು ಇವರ ಮುಖಾಂತರ ಭಗವಂತನ ಪೂಜೆ ಮಾಡಿಸ್ತಾ ಇದ್ದಾನೆ, ಭಗವಂತ ಮಾಡ್ಕೊಳ್ತಾ ಇದ್ದಾನೆ ಅಂತ. ನ್ಯಾಸ ಅಂದರೆ ಇಡುವುದು ಅಂತಲೂ ಅರ್ಥ ಆಗತ್ತೆ. ಸನ್ಯಾಸ ಅಂದರೆ, ನ್ಯಾಸ ಅಂದರೆ ಬಿಡುವುದು ಅರ್ಥ ಆಗತ್ತೆ. ನಾನು ಸುಮ್ಮನೆ ಸನ್ಯಾಸಿ ಆಗಿಬಿಟ್ಟಪ್ಪ, ಕಾಯಿ ಬಿಟ್ಟುಬಿಟ್ಟು ಎಲ್ಲ ಬಿಟ್ಟುಬಿಟ್ಟಿದ್ದೀನಿ, ಏನು ಎಲ್ಲ ಬಿಟ್ಟೆ, ಏನು ಎಲ್ಲನೂ ಬಿಟ್ಬಿಟ್ಟು ಸಂಬಂಧ ಏನೂ ಇಲ್ಲ, ಭಗವಂತನಿಗೆ ಭಕ್ತಿ ಇಲ್ಲ ಅಂತಂದರೆ ಏನು ಬಂತು ಮಣ್ಣು? ಭಗವಂತ ಹೇಳ್ತಾನೆ, ಇಂಥ ಏನು ಪ್ರಯತ್ನ ಮಾಡಿದರೂ ಕೃಷ್ಣ ಹೇಳ್ತಾನೆ ನಾನು ಒಲಿಯೋದಿಲ್ಲ ಅವರಿಗೆ. ನದಿಗಳು ಸಮುದ್ರವನ್ನು ಪ್ರವೇಶಿಸ್ತವೆ. ಸಮುದ್ರಗಳನ್ನು ಪ್ರವೇಶಿಸಬೇಕಾದ್ರೆ ತಮ್ಮ ತಮ್ಮ ನೀರನ್ನು, ಹೆಸರುಗಳನ್ನು ತಿಳಿಯದಂತೆ ಆಗ್ಬಿಡ್ತವೆ ನದಿಗಳು. ನದಿಗಳಾದರೆ ಭಕ್ತ ಪರವಶರಾಗಿ ಹೋಗಿದ ಗೋಪಿಯರ ಶರೀರವನ್ನು ಇಹಪರ ಶ್ಲೋಕಗಳನ್ನು ತಿಳಿಯವರು. ಅಂದರೆ ನೋಡಿ, ಸಮುದ್ರದಲ್ಲಿ ಎಲ್ಲ ನದಿಗಳು ಸೇರ್ತವೆ. ಎಲ್ಲ ನದಿಗಳು ಸೇರಿಬಿಟ್ಟು ಸಮುದ್ರ ಆಗಲ್ಲ. ಸಮುದ್ರದಲ್ಲಿ ಎಲ್ಲ ನದಿಗಳು ಇರ್ತವೆ, ಆಯಾ ಜಾಗದಲ್ಲಿ ಇರ್ತವೆ, ನಮಗೆ ಗೊತ್ತಾಗಲ್ಲ. ಮಳೆ ಸುರಿದರೆ, ಮಳೆಯ ಪಾತ್ರದಲ್ಲಿ ಮಳೆ ಸುರಿದರೆ, ಗಂಗಾ ನದಿಯಲ್ಲಿ ಮಳೆ ಸುರಿದ್ರೆ ಅದು ಗಂಗಾ ನದಿಯಲ್ಲಿ ಇತ್ತು ಆ ಪಾತ್ರಕ್ಕೆ ಹೋಗಿ ಸೇರುತ್ತೆ, ಬೇರೆ ಪಾತ್ರಕ್ಕೆ ಹೋಗಿ ಸೇರಲ್ಲ. ಕಾವೇರಿಗೆ ಬರುವ ನೀರು ಸಮುದ್ರದಿಂದ ಆವಿಯಾದರೆ ಸುರಿಯುವುದು ಆ ಕಾವೇರಿಗೆ ಹೋಗಬೇಕಾದ ನೀರೇ ಹೊರತು ಗಂಗಾ ನದಿಯ ನೀರು ಸುರಿಯಲ್ಲ ಅಲ್ಲಿ. ಇದು ಭಗವಂತನ ಅದ್ಭುತ ವ್ಯಾಪಾರ. ಎಲ್ಲ ನದಿಗಳು ಅಲ್ಲೇ ಇರ್ತವೆ. ಆವಾಗ ಉದ್ಧವಂಗೆ ಹೇಳ್ತಾರೆ ಮತ್ತೆ, ಮಾಮೇಕಮೇವ ಶರಣಮಾತ್ಮಾನಾಂ ಸರ್ವದೇಹಿನಾಂ ಯಾಹಿ ಸರ್ವಾತ್ಮ ಭಾವೇನ ಯಸ್ಮಿನ್ ಅಸ್ತ್ಯ ಕುತೋ ಭಯಂ. ಉದ್ಧವ, ನೀನು ವಿಧಿ ನಿಷೇಧಗಳು ಯಾವುದನ್ನು ಮಾಡಬೇಕೋ ವಿಧಿಸಿದ್ದಾರೋ ಶಾಸ್ತ್ರದಲ್ಲಿ ಅದನ್ನು, ನಿಷೇಧಗಳನ್ನು, ಅನುಸರಣೆಯನ್ನು, ಸಕಾಮ ನಿಷ್ಕಾಮ ಕರ್ಮಗಳನ್ನು, ಕೇಳಬೇಕಾಗಿರೋ ಎಲ್ಲವನ್ನೂ ಸುಮ್ಮನೆ ಪರಿತ್ಯಾಗ ಮಾಡದೆ ಭಕ್ತಿಯಿಂದ ಮಾಡಿದನು. ನಾನು ಕರ್ಮನೇ ಮಾಡಲ್ಲಪ್ಪ, ಯಾಕೆ ಮಾಡಬೇಕು? ಕರ್ಮ ಮಾಡಿದರೆ ದೇವರು ಒಲಿಯಲ್ಲ ಅಂತ ನಾನು ಯಾಕೆ ಮಾಡಬೇಕು? ಕರ್ಮ ಮಾಡೋದಿಲ್ಲ, ನಿಷ್ಕಾಮ ಕರ್ಮ ಮಾಡಲ್ಲ, ಸಕಾಮ ಕರ್ಮಗಳನ್ನು ಮಾಡಲ್ಲ, ಪರಿತ್ಯಾಗ ಮಾಡ್ತೀನಿ ಅಂತಂದುಬಿಟ್ರೆ ಭಗವಂತ ಹೇಳ್ತಾನೆ, ಕರ್ಮ ಪರಿತ್ಯಾಗ ಮಾಡಿದರೆ ಜ್ಞಾನ ಬರಲ್ಲಯ್ಯ, ನಾನು ಒಪ್ಪಲ್ಲ. ನೀನು ಗುಡಿಸಿದ್ದೇನೆ ಕರ್ಮ ಮಾಡು ಅಂತ, ಮಾಡಬೇಕು. ಕರ್ಮದಲ್ಲಿ, ಆ ಮಾಡುವ ಕರ್ಮದಲ್ಲಿ ಭಗವಂತನ ಚಿಂತನೆ ಬರಬೇಕು. ನನಗರ್ಪಿಸು ಎಲ್ಲ ಕರ್ಮಗಳನ್ನು. ಕೃಷ್ಣ, ನೀನು ನನ್ನಲ್ಲಿ ನಿಂತು ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ, ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದೀಯ. ನೀನು ನಿಂತು ಮಾಡಿಸ್ತಾ ಇದ್ದೀಯ, ನಾನು ಮಾಡ್ತಾ ಇದ್ದೇನೆ. ನೀ ಸ್ವತಂತ್ರ ಕರ್ತೃ, ನಾನು ಅಸ್ವತಂತ್ರ ಕರ್ತೃ ಅನ್ನೋ ಭಾವನೆಯಿಂದ ಕರ್ಮವನ್ನು ಮಾಡಿ ನನಗೆ ಕೃಷ್ಣಾರ್ಪಣ ಅಂತ ಅರ್ಪಿಸು. ನೀನೊಬ್ಬನೇ ಸರ್ವೇಶ, ಸರ್ವರಿಗೂ ಈಶ. ಕ ಅಂದರೆ ಬ್ರಹ್ಮ, ಕೇಶವ, ಈಶನಿಗೆ ಬ್ರಹ್ಮನಿಗೆ ರುದ್ರದೇವರಿಗೆ ಜ್ಞಾನವನ್ನು ಕೊಡುವವನು ಯಾರು? ಶ್ರೀಕೃಷ್ಣ ಪರಮಾತ್ಮ. ಅವರಿಗೆ ಸ್ವಾಮಿ ಯಾರು? ಪರಮಾತ್ಮ. ಆದ್ದರಿಂದ ಅವನಿಗೆ ಕೇಶವ ಅನ್ನೋದು. ನನ್ನನ್ನು ಆಶ್ರಯಿಸಿದವರಿಗೆ ಯಾವಾಗಲೂ ಯಾರಿಂದಲೂ ಭಯ ಇರುವುದಿಲ್ಲ. ಆ ದೃಢತೆ ಬರಬೇಕು. ಜನ್ಮಗಳ ಸಾಧನೆ ಬೇಕು. ಅದಕ್ಕೆ ದೃಢತೆ ಬರಬೇಕಂದ್ರೆ ನಮಗೆ ದೃಢತೆ ಇಲ್ಲ ರೀ. ಯಾಕೆ ಅಂದರೆ ನಮಗೆ ಭಗವಂತನ ಬಗ್ಗೆ ನಾವು ಏನು ಮಾಡಿದರೂ ಕೂಡ ಸಾಮಾನ್ಯ ಜನರಿಗೆ ಭಗವಂತನ ಬಗ್ಗೆ ದೃಢತೆ ಇಲ್ಲ. ಯಾಕೆ ಅಂದರೆ ಭಗವಂತನನ್ನು ಕಾಪಾಡ್ತಾನೆ ಅಂತ ನಂಬಿಕೆನೇ ಇಲ್ಲ ನಮಗೆ. ಯಾಕೆ ಅಂದರೆ ಈಗ ಭಗವಂತ ಕಾಪಾಡ್ತಾನೆ ನಮ್ಮನ್ನು, ಅದನ್ನು ಹೇಳ್ಬಿಡ್ತೀವಿ. ಈಗ ಆಯ್ತಪ್ಪ, ಇವತ್ತಿದೆ ನಿನ್ನ ಮನೆ, ಮಠ ಇದೆ, ನಿನ್ನ ಹತ್ರ ದುಡ್ಡಿದೆ, ದುಡ್ಡನ್ನ ಇಟ್ಕೋಬೇಡ, ಕೂಡಿಡಬೇಡ, ದಾನ ಮಾಡಿಬಿಡು. ನಾಳೆ ಏನು ಮಾಡ್ಬೇಕು ನಾನು?
ನಾಳೆ ಯಾರು ಕೊಡ್ತಾರೆ ನನಗೆ? ಕೇಳಿದ್ದು ಪುರಾಣನ, ಹೇಳಿದ್ದು ಪುರಾಣನ, ವರ್ಷಗಟ್ಟಲೆ ಜನ್ಮಗಟ್ಟಲೆ ಪುರಾಣ ಹೇಳೋದು. ಯಾರು ಕೊಡ್ತಾರೆ ನನಗೆ? ಹೇಳೋದು ಕೃಷ್ಣ ಪರಮಾತ್ಮನೇ ಕೊಡೋದು, ಯಾರು ಕೊಡಲ್ಲ ಅಂತ. ಮಾಡೋದೇನು? ಯಾರು ಕೊಡ್ತಾರೆ ನನಗೆ? ಯಾರು ಕಾಪಾಡ್ತಾರೆ? ನನ್ನ ದುಡ್ಡು ನಾನು ಕಾಪಾಡ್ತೀನಿ. ಎಲ್ಲಿಂದ ಬಂತು? ಅದು ಸುಲಭ ಅಲ್ಲ ಭಕ್ತಿ ಬರೋದು, ಸಾಧನೆ ಮಾಡ್ತಾ ಇರಬೇಕು. ಇದೆಲ್ಲ ಹೇಳಿದಾಗ ಉದ್ಧವ ಕೇಳ್ತಾನೆ ಭಗವಂತನಿಗೆ, ಸಂಶಯ ಶೃಣ್ವತೋ ವಾಚಂ ತವ ಯೋಗೇಶ್ವರೇಶ್ವರ ನ ನಿವರ್ತತ ಆತ್ಮಸ್ಥೋ ಏನ ಭ್ರಾಮ್ಯತಿ ತೇ ಮನಃ. ಹೇಳ್ತ ಭಗವಂತ ಕೃಷ್ಣ ಪರಮಾತ್ಮ, ನಿನಗೇನೋ ನಾನು ಉಪದೇಶ ಮಾಡು ಅಂತ ಕೇಳಿದರೆ ನನಗೆಲ್ಲ ಸಂಶಯ ಬರಂಗೆ ಮಾಡಿಬಿಟ್ಟಿಯಲ್ಲಪ್ಪ. ಏನು ಮಾಡಿದ್ರು ನಾವು ಅರಿಯಲ್ಲ ಅಂತೀಯ. ಏನು ಮಾಡಬೇಕು ಏನು ಬಿಡಬೇಕು ನನಗೇನು ಗೊತ್ತಾಗ್ತಾನೆ ಇಲ್ಲ ಅಂತಾನೆ ಉದ್ಧವನಿಗೆ ಗೊತ್ತು, ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಉದ್ಧವ ಹೇಳ್ತಾನೆ. ನೀನು ಗೋಪಿಯರನ್ನು ಕಂಡು ಗೋಪಿಯರು ಮುಖ್ಯ ಅಂತ ಹೇಳಿಬಿಟ್ಯ. ಅಲ್ಲಿ ವಾಯುದೇವರನ್ನು ಬಿಟ್ಟು ನನ್ನ ಪೂಜಿಸಿದ್ರೆ ನಾನು ಒಲಿಯಲ್ಲ ಅಂತ ಹೇಳ್ತೀಯ. ಗೋಪಿಯರು ಹೆಚ್ಚೋ ವಾಯುದೇವರು ಹೆಚ್ಚೋ? ನನಗೆ ಅನುಮಾನ. ಈಗ ನೋಡು, ಸುಮ್ಮನೆ ಅನುಮಾನ ಹೋಗ್ಬಿಟ್ಟು ನನಗೆ ಏನು ಮಾಡಬೇಕು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಯೇಷ ಭಗವಾನುವಾಚ ಯಯೇಷ ಜೀವೋ ವಿವರ ಪ್ರಸೂತಿ ಪ್ರಾಣೇನ ಘೋಷೇಣ ಗುಹಾಂ ಪ್ರವಿಷ್ಟ ಮನೋಮಯಂ ಸೂಕ್ಷ್ಮಂ ಪೈತಿ ರೂಪಂ ಮಾತ್ರಾ ಸ್ವರೋ ವರ್ಣ ಇತಿ ಸ್ತವಿಷ್ಟಂ. ಹಿಂದೆ ವಾಯುವಾಗಿದ್ದವನೇ ಈಗ ಜೀವ ಅಂದರೆ ಜೀವೋತ್ತಮನಾದ ಚತುರ್ಮುಖನಾಗಿ ಹುಟ್ಟಿದ್ದಾನೆ. ವಿವರ ಅಂತ ಬರುತ್ತೆ, ವಿವರ ಪ್ರಸೂತಿ ಅಂತ. ವಿ ಅಂದರೆ ವಿಶೇಷವಾಗಿ, ವರ ಅಂದರೆ ಶ್ರೇಷ್ಠ ಅಂತ. ವಿಶಿಷ್ಟವಾಗಿ ಶ್ರೇಷ್ಠನಾದವನು ಯಾರು? ಗರುಡ ರುದ್ರ ಪಾರ್ವತಿ ಮುಂತಾದವರಿಗೆ ವಿಶಿಷ್ಟವಾಗಿ ಶ್ರೇಷ್ಠರವರು. ಅವರಿಗೆ ಪ್ರಸೂತಿ ಅಂದರೆ ಅವರಿಗೆ ಜನಕನಾದವನು ಚತುರ್ಮುಖ ಬ್ರಹ್ಮದೇವರು, ಜೀವೋತ್ತಮರು. ಅದೇ ಕಕ್ಷೆಯಲ್ಲಿ ಬರುವ ವಾಯುದೇವರು. ನಮ್ಮ ದೇಹದ ಹೃದಯ ಗುಹೆಯಲ್ಲಿ, ಸಕಲ ಜೀವನ ಹೃದಯ ಗುಹೆಯಲ್ಲಿ ಚತುರ್ಮುಖ ವಾಯುದೇವರು, ಲಕ್ಷ್ಮೀದೇವಿ, ಗರುಡ, ಶೇಷ, ರುದ್ರ ಅವರೊಳಗೆ ಮುಂತಾದವರ ಅವರ ಹೃದಯದ ಗುಹೆಯಲ್ಲಿ ವಾಯುದೇವರು ಚತುರ್ಮುಖರು ಪ್ರವೇಶ ಮಾಡ್ತಾರೆ. ಪ್ರವೇಶಿಸಿ ಅವರೊಳಗೆ ಮನಪ್ರೇರಕ ಸೂಕ್ಷ್ಮ ರೂಪವನ್ನು ಅವರು ಹೊಂದಿರ್ತಾರೆ. ಚತುರ್ಮುಖ ದೇವರು, ಪ್ರಾಣದೇವರು. ಅಂದರೆ ಅವರ ಮಹಿಮೆಗೂ ಗೋಪಿಯರ ಮಹಿಮೆಗೂ ಕಂಪೇರ್ ಮಾಡಲಿಕ್ಕಾಗಲ್ಲ. ಸಾಮಾನ್ಯ ಗೋಪಿಯರಿಗೆ ಭಕ್ತಿ ಮಾಡಿ ನನ್ನನ್ನು ಹೊಂದುವುದು ಅಂತಾದರೆ ವಾಯುದೇವರಂಥವರಿಗೆ ಏನು ಅಂತ ಹಾಗೆ ತಿಳ್ಕೊಬೇಕೇ ಹೊರತು ಗೋಪಿಯರು ವಾಯುದೇವರು ಸಮಾನರು ಅಂತ ತಿಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಯಥಾ ಅನಲಹ ಖೇ ಅನಿಲ ಬಂಧುರೂಷ್ಮ ಬಲೇನ ದಾರುಣ್ಯ ಧಿಮತ್ಯಮಾನ ಅಣುಪ್ರಜಾತೋ ಹವಿಷಾ ಸಮಿದ್ಯತೆ ತಥೈವ ಮೇ ವ್ಯಕ್ತಿರಿಯಂ ಹಿವಾಣಿ. ಬೆಂಕಿಗೆ ನಾವು ಎಷ್ಟು ಚಿಕ್ಕದಾಗಿ ಜನಿಸಿದರೂ ಹವಿಸ್ಸನ್ನು ಹಾಕಿದಷ್ಟು ಬೆಂಕಿ ಬೆಳೆಯುತ್ತೆ ಅಲ್ವಾ? ಯಜ್ಞದ ಬೆಂಕಿ ಬೆಳೆಯುತ್ತೆ ಅಲ್ವಾ? ಹಾಗೆ ಹೆಚ್ಚು ಚೆನ್ನಾಗಿ ಬೆಳೆಯುತ್ತೆ. ಗಾಳಿಯ ಸಹಾಯದಿಂದ ಬೆಳೆಯುತ್ತೆ. ಆಕಾಶದಲ್ಲಿ ಹೆಚ್ಚು ಹೆಚ್ಚಾಗಿ ಬೆಳಗುತ್ತದೆ. ಅದೇ ಉಪಕ್ರಮ. ವೇದದಲ್ಲಿ ನಾನು ಸ್ವಲ್ಪ ಅಭಿವ್ಯಕ್ತನಾದರೂ ವೇದದಲ್ಲಿ ಭಗವಂತ ಅಭಿವ್ಯಕ್ತನಾಗ್ತದೆ. ನಮಗೆ ಅಭಿವ್ಯಕ್ತ ಆಗಬೇಕು. ಗುರುಗಳ ಉಪದೇಶದಿಂದ, ಯೋಗ್ಯ ಗುರುಗಳ ಉಪದೇಶದಿಂದ ಹೆಚ್ಚು ಹೆಚ್ಚಾಗಿ ವೇದವನ್ನು ಅಧ್ಯಯನ ಮಾಡಿದಾಗ ಭಗವಂತ ಅಭಿವ್ಯಕ್ತನಾಗುತ್ತಾನೆ. ಬರೇ ವೇದಗಳಲ್ಲ, ವೇದಗಳ ಅನುಸಾರಿಯಾದ ಬ್ರಹ್ಮಸೂತ್ರಗಳು, ಅವುಗಳ ಗ್ರಂಥಗಳನ್ನೆಲ್ಲ ಗುರುಗಳ ಮುಖದ ಉಪದೇಶದಿಂದ ಪಡೆಯಬೇಕು. ಅನ್ಫಾರ್ಚುನೇಟ್ಲಿ ನಮಗೇನಾಗಿದೆ, ಎಲ್ಲ ಇಂಟರ್ನೆಟ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಏನು ಗೂಗಲ್ನಲ್ಲಿ ಒಪ್ಪಿದ್ರು ಅವೆಲ್ಲ ಬರುತ್ತೆ, ಇಂಟರ್ನೆಟ್ನಲ್ಲಿ ಬರುತ್ತೆ. ನಾವೇನು ಮಾಡ್ತೀವಿ, ಔಟರ್ ಹೋಗೋದೇ ಇಲ್ಲ, ನೆಟ್ ಬಿಟ್ಟು ನಾವು ಇನ್ನರ್ ನೆಟ್ನಲ್ಲೇ ಇರ್ತೀವಿ. ಇಂಟರ್ನೆಟ್ನಲ್ಲಿ ನೋಡ್ಕೊಂಡು ಯಾವ ಗುರುಗಳು ಬೇಕಾಗಿಲ್ಲ ನಮಗೆ, ಇಂಟರ್ನೆಟ್ಟೇ ಗುರು ಅಂತೀವಿ. ನಾವು ಸಂಸಾರದ ಇಂಟರ್ನೆಟ್ನಲ್ಲೇ ಬಿದ್ದು ಸಾಯ್ತೀವಿ. ಗುರುಗಳೇ ಬೇಡ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ ಪುರಂದರದಾಸರು. ನಾವು ಎಲ್ಲ ಗೂಗಲ್ ಸರ್ಚ್ ಮಾಡಿ ನೋಡ್ತೀವಿ, ಗೂಗಲ್ನಲ್ಲಿ ಸುತ್ತು ಹೊಡಿತಾನೇ ಇರ್ತೀವಿ. ಅದು ನಮ್ಮನ್ನು ಗೂಗಲ್ನ ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗೋದೇ ಇಲ್ಲ. ಅಪಾರ್ಥನೇ ಆಗತ್ತೆ. ಈ ನೋಡಿದ್ದೀರಾ, ಇದು ಒಂದೆರಡು ಶ್ಲೋಕಗಳ ಅರ್ಥವನ್ನು ಕೇಳಿದ್ದೀರಾ? ಇದನ್ನು ನಾವು ಗುರುಗಳ ಉಪದೇಶ ಇಲ್ಲದೆ ಕೇಳಿದರೆ ಏನು ಅರ್ಥ ಆಗತ್ತೆ? ನಮಗೆ ಏನೂ ಅರ್ಥ ಆಗಲ್ಲ, ಅಪಾರ್ಥಗಳೇ ಆಗತ್ತೆ. ಅದು ಶ್ರೀಮದ್ ಆಚಾರ್ಯರ ತಾತ್ಪರ್ಯ ನಿರ್ಣಯ ಇಲ್ಲ ಅಂದರೆ ಏನೂ ಅರ್ಥ ಆಗಲ್ಲ ಭಾಗವತ. ಅದಕ್ಕೆ ಭಾಗವತನ ಭಾಳ ಯತಿಗಳು ಮುಟ್ಟೇ ಇಲ್ಲ. ಬಹಳ ದರ್ಶನಾಕಾರರು